ಎಲ್ರಿಗೂ ನಮಸ್ಕಾರ. ಗೋಪಾಲಕೃಷ್ಣ ಗೋಖಲೆ ಅವರ 150ನೇ ಜನ್ಮ ವರ್ಷಾಚರಣೆಯ ಕಾರ್ಯಕ್ರಮ ಸರಣಿಯ 3ನೇ ದಿವಸ ನಾವು ಸೇರಿದ್ದೇವೆ. ಇವತ್ತಿನ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರೋರು ಶ್ರೇಷ್ಠ ವಿದ್ವಾಂಸರು ಮತ್ತು ಈ ಸಂಸ್ಥೆಯ ನಿರಂತರ ಅಭಿಮಾನಿಗಳು ಆದ ಪ್ರೊಫೆಸರ್ RLM ಪಾಟೀಲ್. ಮೂಲತಃ ಧಾರವಾಡ ಜಿಲ್ಲೆಯವರು. ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ 65ರಲ್ಲಿ ರಾಜ್ಯಶಾಸ್ತ್ರ ವಿಷಯದಲ್ಲಿ ಮೊದಲ ರ್ಯಾಂಕ್ನೊಂದಿಗೆ MA ಪದವಿ ಪಡೆದರು. 73ರಲ್ಲಿ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ವಿಷಯವಾಗಿ ದೆಹಲಿಯ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಪಡೆದರು. 68ರಿಂದ 79ರವರೆಗೆ ಡೆಲ್ಲಿ ಯೂನಿವರ್ಸಿಟಿ ಅದರ ವಿವಿಧ ಅಂಗಗಳಲ್ಲಿ ರಾಜ್ಯಶಾಸ್ತ್ರ ಉಪನ್ಯಾಸಕರಾಗಿದ್ದರು. 79ರಿಂದ 81ರವರೆಗೆ 3 ವರ್ಷ ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ರೀಡರ್ ಆಗಿದ್ದರು. 1981ರಿಂದ 2002ರವರೆಗೆ 23 ವರ್ಷ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ರೀಡರ್ ಆಗಿ, ಪ್ರೊಫೆಸರ್ ಆಗಿ, ಅಧ್ಯಕ್ಷರಾಗಿ, ಕಲಾ ವಿಭಾಗದ ಡೀನ್ ಆಗಿ ಗಣನೀಯ ಸೇವೆ ಸಲ್ಲಿಸಿದರು. 2003-04 ಅವಧಿಯಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿನ ಜಾಕಿರ್ ಹುಸೇನ್ ಚೇರ್ ಅದರ ಮುಖ್ಯಸ್ಥರಾಗಿದ್ದರು. 2005-06ರಲ್ಲಿ ಬೆಂಗಳೂರಿನ ಇನ್ಸ್ಟಿಟ್ಯೂಟ್ ಫಾರ್ ಸೋಷಲ್ ಆ್ಯಂಡ್ ಇಕನಾಮಿಕ್ ಚೇಂಜ್ ಸಂಸ್ಥೆಯಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿದ್ದರು. ಇದುವರೆಗೂ 50ಕ್ಕೂ ಹೆಚ್ಚು MPhil ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದ್ದಾರೆ. ಜರ್ಮನಿಯ ಡಾರ್ಟ್ಮುಂಡ್ ಯೂನಿವರ್ಸಿಟಿಯ ಒಬ್ಬ ವಿದ್ಯಾರ್ಥಿಯೂ ಸೇರಿದಂತೆ ಇದುವರೆಗೆ 5 ಪ್ರೊಫೆಸರ್ RLM ಪಾಟೀಲರ ಮಾರ್ಗದರ್ಶನದಲ್ಲಿ PhD ಪಡೆದಿದ್ದಾರೆ. ಅಧ್ಯಾಪನವಲ್ಲದೆ ಲೇಖಕರಾಗಿಯೂ ಪ್ರೊಫೆಸರ್ ಪಾಟೀಲ ಅವರ ಕೊಡುಗೆ ಗಮನಾರ್ಹವಾಗಿದೆ. ಅವರ 100 ಲೇಖನಗಳು ವಿವಿಧ ಪತ್ರಿಕೆಗಳಲ್ಲಿ ಪ್ರಕಟ ಆಗಿವೆ. ಕರ್ನಾಟಕ ಮಹಾರಾಷ್ಟ್ರ ಬಾರ್ಡರ್ ಡಿಸ್ಪ್ಯೂಟ್, ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನ್ಸ್ ಮೊದಲಾದ ವಿಷಯಗಳ ಬಗ್ಗೆ ಅವರು ಶೋಧಪೂರ್ಣ ಪ್ರಬಂಧಗಳನ್ನು ಪ್ರಕಟಿಸಿದ್ದಾರೆ. ಇಂಡಿಯಾ ನ್ಯೂಕ್ಲಿಯರ್ ವೆಪನ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಅನ್ನುವ ಅವರ ಕೃತಿ ವಿದ್ವನ್ ಮನ್ನಣೆಯನ್ನು ಪಡೆದಿದೆ. ಪ್ರೊಫೆಸರ್ ಪಾಟೀಲರು ಗುದ್ಲೆಪ್ಪ ಹಳ್ಳಿಕೇರಿಯವರನ್ನು ಕುರಿತು ಕೂಡ ಪುಸ್ತಕವೊಂದನ್ನು ಬರೆದಿದ್ದಾರೆ. ಕರ್ನಾಟಕ ಜರ್ನಲ್ ಆಫ್ ಪಾಲಿಟಿಕ್ಸ್ ಅದರ 2 ಸಂಪುಟಗಳ ಪ್ರಧಾನ ಸಂಪಾದಕರಾಗಿದ್ದರು. ಶಿಕ್ಷಕ ಸಂಘಟನೆಗಳಲ್ಲೂ ಸಕ್ರಿಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಕರ್ನಾಟಕ ರಾಜ್ಯಶಾಸ್ತ್ರ ಅಧ್ಯಾಪಕರ ಅಸೋಸಿಯೇಷನ್ ಆ ಸಂಘದ ಸ್ಥಾಪಕ ಅಧ್ಯಕ್ಷರು ಪ್ರೊಫೆಸರ್ ಪಾಟೀಲ್. ಹೀಗೆ ಅಧ್ಯಾಪನ ಕ್ಷೇತ್ರದಲ್ಲಿ ಸುದೀರ್ಘ ಅನುಭವ ಹೊಂದಿರೋದಲ್ಲದೆ ಅಂತಾರಾಷ್ಟ್ರೀಯ ರಾಜಕಾರಣದ ವಿಷಯವಾಗಿ ವಿಶೇಷ ಪರಿಣತಿಯನ್ನು ತಜ್ಞತೆಯನ್ನು ಹೊಂದಿದ್ದಾರೆ ಪ್ರೊಫೆಸರ್ RLM ಪಾಟೀಲ್. ಇವತ್ತಿನ ಈ 3ನೇ ದಿನದ ಗೋಖಲೆ ಸ್ಮಾರಕ ಉಪನ್ಯಾಸವನ್ನು ಗೋಖಲೆ ಲೆಗಸಿ ಅನ್ನುವ ವಿಷಯದ ಬಗ್ಗೆ ನೀಡಬೇಕು ಅಂತ ಪ್ರೊಫೆಸರ್ ಪಾಟೀಲ್ ಅವರು ಪ್ರಾರ್ಥನೆ ಮಾಡ್ತೇನೆ. ಸರ್, ಸ್ವಲ್ಪ ಪ್ರಶ್ನೋತ್ತರಕ್ಕೆ ಏನಾದರೂ ಅವಕಾಶ ಇದೆಯಾ? 45 minutes to 1 hour. 7:30 ಮುಗಿಸಲ 7:45. ನಮಸ್ಕಾರ ಎಲ್ಲರಿಗೂ. ಮೊಟ್ಟ ಮೊದಲು ವಿದ್ವಾಂಸ್ ಡಾಕ್ಟರ್ SR ರಾಮಸ್ವಾಮಿಗಳಿಗೆ ಮತ್ತು ಈ ಸಂಸ್ಥೆಯ ಬಳಗದವರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ. ನಮ್ಮ ದೇಶ ಕಂಡ ಅದ್ವಿತೀಯ ಚಿಂತಕ ಹಾಗೂ ನಾಯಕರಲ್ಲಿ ಒಬ್ಬರಾದ ಮಹಾತ್ಮ ಗೋಖಲೆ ಅವರಿಗೆ ನಾನು ಇವತ್ತು ಒಂದು ಭಾಷಣ ಪುಷ್ಪವನ್ನು ಸಮರ್ಪಿಸಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ಐ ಆಮ್ ಗ್ರೇಟ್ಫುಲ್ ಟು ದೆಮ್. ಗೋಖಲೆ ಅವರು ಕೇವಲ ಒಬ್ಬ ವ್ಯಕ್ತಿಯಾಗಿರಲಿಲ್ಲ. ಆಗಿನ
ಕಾಲಮಾನದ ದೇಶದ ಪರಿಸ್ಥಿತಿಗೆ ಅನುಗುಣವಾಗಿ ಮೂಡಿಬಂದಂತಹ ಹಲವು ತಾರೆಗಳಲ್ಲಿ ಅವರು ಒಬ್ಬರಾಗಿದ್ದರು. ಅವ್ರನ್ನ ಐಸೋಲೇಟ್ ಮಾಡಿ ಇಟ್ಟು ತಿಳಕ್, ರಾಂಡೆ, ಆ್ಯನಿ ಬೆಸೆಂಟ್, ಅಗರ್ಕರ್ ಮುಂತಾದ ಹಲವಾರು ಮಹಾಶಯರನ್ನು ನಾವು ಕಡೆಗಣಿಸಿದ್ರೆ ಸರಿಯಾಗಲಿಕ್ಕಿಲ್ಲ. ಅವರೆಲ್ಲರೂ ಕೂಡಿ ಒಂದು ಮೂವ್ಮೆಂಟನ್ನು ತಯಾರು ಮಾಡಿದರು. ಪಶ್ಚಿಮ ಭಾರತದಲ್ಲಿ ಮುಂಚೂಣಿಯಲ್ಲಿದ್ದವರು. ಪರಸ್ಪರ ಮತಭೇದ ಇದ್ದಾಗ್ಯೂ ಕೂಡ ಅವರಲ್ಲಿ ಆತ್ಮೀಯತೆ, ಪರಸ್ಪರ ಗೌರವ ಎಂದು ಕೊರತೆ ಇರಲಿಲ್ಲ. ಮುಖ್ಯವಾಗಿ ಗೋಖಲೆಯವರು ರಾನಡೆಯವರ ಶಿಷ್ಯರಾಗಿ ನಮಗೆ ಕಾಣಬರ್ತಾರೆ. ರಾಂಡೆ ಸಾಹೇಬರು, ಮಹಾದೇವ್ ಗೋವಿಂದ ರಾಂಡೆ, ಒಬ್ಬ ನಿಷ್ಣಾತ ನ್ಯಾಯವಾದಿಗಳು, ಜಡ್ಜ್ನು ಆದಂಥವರು. ಅದಕ್ಕೂ ಮಿಗಿಲಾಗಿ ಸೋಷಲ್ ಕಾಳಜಿ, ಸಾಮಾಜಿಕ ಕಾಳಜಿ ಹೊಂದಿದವರು. ಜ್ಯೋತಿಬಾ ಫುಲೆ, ಅಂಬೇಡ್ಕರ್ ಅವ್ರಿಗಿಂತ ಮೊದಲನೇ ಅನ್ನಬಹುದು. ದಲಿತರ ಬಗ್ಗೆ ಅನುಕಂಪ, ಕಾಳಜಿ ಇಟ್ಟುಕೊಂಡವರು, ಸೋಷಲ್ ಈಕ್ವಾಲಿಟಿ ಬಗ್ಗೆ ಕೆಲಸ ಮಾಡಿದವರು. ಇಂಟೆಲೆಕ್ಚುಲಿ ಈ ಅನೇಕ ಶಿಷ್ಯಂದ್ರನ್ನು ತಯಾರು ಮಾಡಿದ ಒಂದು ಜವಾಬ್ದಾರಿ ಮಹಾದೇವ್ ಗೋವಿಂದ ರಾಂಡೆ ಅವರಿಗೆ ಸಲ್ಲಬೇಕು. ಗೋಖಲೆಯವರ ಬಗ್ಗೆ ಮಾತನಾಡೋದಕ್ಕಿಂತ ಮೊದಲು ನಾನು ರಾಂಡೆಯವರ ಕನಸಿನ ಭಾರತ ಹೇಗಿತ್ತು, ಯಾವುದಕ್ಕಾಗಿ ಅವರು ದುಡಿದ್ರು, ಯಾವುದಕ್ಕಾಗಿ ತಮ್ಮ ಶಿಷ್ಯಂದ್ರನ್ನು ತಯಾರು ಮಾಡಿದರು ಅವರು, ಅದನ್ನು ನಾವು ಸ್ವಲ್ಪ ಪರಿಗಣಿಸಬೇಕಾಗ್ತದೆ. ಅದು ಇಲ್ಲದೇ ಗೋಖಲೆಯವರ ಬಗ್ಗೆ ಮಾತನಾಡೋದು ಸ್ವಲ್ಪ ಅಪ್ರಸ್ತುತ ಆಗ್ಬೋದು. ತಮಗೆ ಗೊತ್ತಿರಬೇಕು ರಾಂಡೆಯವರದು, ಆದರೂ ಸಹಿತ ಒಂದು ಸ್ವಲ್ಪ ನಾನಿಲ್ಲಿ ಬರೆದುಕೊಂಡು ಬಂದಂಥ ಕೆಲವು ವಿಷಯಗಳನ್ನು ತಮಗೆ ಹೇಳಿದರೆ ಮಂದಟ ಹೆಚ್ಚು ಆಗಬಹುದು. ಇಂಗ್ಲೀಷ್ನಲ್ಲಿದೆ, ಕನ್ನಡ ಟ್ರಾನ್ಸ್ಲೇಷನ್ ಮಾಡೋದು ಬೇಕಿಲ್ಲ ಅಂತ ತಿಳ್ಕೊಳ್ತೇನೆ. ರಾಂಡೆ ಹ್ಯಾಡ್ ಎ ಕ್ಲಿಯರ್ ಪಿಕ್ಚರ್ ಆಫ್ ದಿ ಫ್ಯೂಚರ್ ಇಂಡಿಯಾ. ನಾನು ಅವ್ರದ ಶಬ್ದಗಳನ್ನು ಕೋಟ್ ಮಾಡ್ತಾ ಇದ್ದೇನೆ. ರಾಂಡೆ ಅವ್ರದ್ದು: ವಿತ್ ಎ ಲಿಬರೇಟೆಡ್ ಮ್ಯಾನ್ಹುಡ್, ವಿತ್ ಎ ಫೇತ್ ದಟ್ ನೆವರ್ ಶರ್ಕ್ಸ್ ಡ್ಯೂಟಿ, ವಿತ್ ಎ ಸೆನ್ಸ್ ಆಫ್ ಜಸ್ಟಿಸ್ ದಟ್ ಡೀಲ್ಸ್ ಫೇರ್ಲಿ ಟು ಆಲ್, with unclouded intellect and powers fully cultivated, and lastly, with a love that overleaps all bound, renovated India will take her proper rank among the nations of the world and be master of the situation and of her own destiny. This is the goal to be reached. This is the promised land. Happy are they, ಭಾಳ ಚೆನ್ನಾಗಿ ಬರೆದಿದ್ದಾರೆ. Happy are they who see in it in a distant vision. Happier those who are permitted to work and clear the way onto it. Happiest are they who live to see it with their own eyes. ಇದೊಂದು ಅವರ ಚಿತ್ರ ಕಲ್ಪಿಸಿಕೊಂಡದ್ದು. ಆ್ಯಂಡ್ ಟ್ರೆಡ್ ಅಪಾನ್ ದ ಹೋಲಿ ಸಾಯಿಲ್, ಅವರು ದೇವರ ಬಗ್ಗೆನೂ ಹೇಳ್ತಾರೆ. ಆ್ಯಂಡ್ ಟ್ರೆಡ್ ಅಪಾನ್ ದಿ ಹೋಲಿ ಸಾಯಿಲ್ ಒನ್ಸ್ ಮೋರ್. ಫ್ಯಾಮಿನ್, ಪೆಸ್ಟಿಲೆನ್ಸ್, ಆಪರೇಷನ್ ಆ್ಯಂಡ್ ಸಾರೋ ವಿಲ್ ಬಿ ದ ಮಿತ್ಸ್ ಆಫ್ ದಿ ಪಾಸ್ಟ್, ಆ್ಯಂಡ್ ದಿ ಗಾಡ್ಸ್ ವಿಲ್ ದೆನ್ ಅಗೇನ್ ಡಿಸೆಂಡ್ ಟು ದಿ ಅರ್ತ್ ಆ್ಯಂಡ್ ಅಸೋಸಿಯೇಟ್ ವಿತ್ ಮೆನ್ ಆಸ್ ದೆ ಡಿಡ್ ಇನ್ ಟೈಮ್ಸ್ ವಿಚ್ ಯು ನೌ ಕಾಲ್ ಮಿಥಿಕಲ್. ಪೂರ್ತಿ ಚಿತ್ರ ಅವರ ಮನಸ್ಸಿನಲ್ಲಿತ್ತು. ಮುಂದಿನ ಭಾರತ ಹೇಗೆ ಆಗಬಹುದು, ಅದಕ್ಕೆ ಇನ್ಸ್ಟ್ರೂಮೆಂಟ್ಸ್ ಅಂತ ತಮ್ಮ ಶಿಷ್ಯಂದ್ರನ್ನು ತಯಾರು ಮಾಡಿದರು. ಪ್ರಮುಖರ ಅವರಲ್ಲಿ ಗೋಖಲೆಯವರು. ಗೋಖಲೆ ಚೋಸ್ ರಾಂಡೆ ಆಸ್ ಹಿಸ್ ಮಾಸ್ಟರ್. ಹಿ ಬಿಕೇಮ್ ಹಿಸ್ ಡಿಸೈಪಲ್ ವಾಲಂಟರಿಲಿ. ತಿಳಕ್ ಸಾಹೇಬರು ಒಂದು ಸಲ ಹೇಳ್ತಾರೆ, ಗೋಖಲೆ ವಾಸ್ ವರ್ದಿ ಡಿಸೈಪಲ್ ಆಫ್ ಎ ವರ್ದಿ ಮಾಸ್ಟರ್ ಅಂತ. ರಾಂಡೆ ಈಸ್ ದಿ ಮೂಲ, ಗೋಖಲೆ ಅವರ ಇನ್ಸ್ಟ್ರೂಮೆಂಟ್ ಆಗಿ ಅವರ ವಿಷನ್, ಅವರ ಚಿಂತನೆ, ಅವರ ಕಲ್ಪನೆಯನ್ನು, ಪರಿಕಲ್ಪನೆಯನ್ನು ಪೂರ್ತಿಗೊಳಿಸಲಿಕ್ಕೆ he strove all his life. ಇದು ಮಾಸ್ಟರ್ ಡಿಸೈಪಲ್ ರಿಲೇಷನ್ಶಿಪ್ ಒಂದು ಮಟ್ಟಿಗೆ. ಮುಂದೆ ಗೋಖಲೆಯವರ ಶಿಷ್ಯ ಆದಂಥ ಗಾಂಧಿ ಈ ಒಂದು ಪರಂಪರೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಗೋಖಲೆಯವರು ಏನೇನು ವಿಚಾರ ಮಾಡಿದರು, ಅವರ ಪರಿಕಲ್ಪನೆ ಏನಿತ್ತು, ಅದನ್ನು ಗಾಂಧೀಜಿ ಪೂರ್ತಿಯಾಗಿ ಒಪ್ಪಿಕೊಂಡು
ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆಫ್ಕೋರ್ಸ್ ದೇರ್ ವೇರ್ ಸಮ್ ಡಿಫ್ರೆನ್ಸಸ್ ಆಫ್ ಮೆಥಡಾಲಜಿ ಆರ್ ಟ್ಯಾಕ್ಟಿಕ್ಸ್ ಆರ್ ಟೆಕ್ನಿಕ್ಸ್ ಆಫ್ ಕ್ಯಾರಿಂಗ್ ಆನ್ ದ ಮೂವ್ಮೆಂಟ್ ಬಿಟ್ವೀನ್ ಗೋಖಲೆ ಆ್ಯಂಡ್ ಗಾಂಧಿ. ಗೋಖಲೆ ವಾಸ್ ಮಚ್ more conservative. Gandhi experimented with something of Tilak's style, mass movement, mass agitation, but still he adhered to basics of Gokhale and Ranade. ಈ ಪರಂಪರೆ ಏನಿದೆ, ರಾಂಡೆಯಿಂದ ಗೋಖಲೆ, ಗೋಖಲೆಯಿಂದ ಗಾಂಧಿ, ಅದು ಅಲ್ಲಿಗೆ ಅನ್ಫಾರ್ಚುನೇಟ್ಲಿ ಮುಗಿದೋಯ್ತು ಅಂತ ಕಾಣುತ್ತೆ. ಗಾಂಧೀಜಿ ಸಕ್ಸೆಸರ್ ಆಗಿ ಯಾರು ಮೂಡಿ ಬಂದರು ಅಥವಾ ಗಾಂಧೀಜಿಯರೇ ಅವರು ತಪ್ಪು ಮಾಡಿ ನನ್ನ ಸಕ್ಸೆಸರ್ ಇಂಥವ್ರು ಅಂತ ಹೇಳ್ಕೊಂಡ್ರು, ಅವರೇ ಅವ್ರು ಕೈ ಕೊಟ್ಟುಬಿಟ್ರು. ಹೀಗಾಗಿ ಆ ರಾಂಡೆ, ಗೋಖಲೆ, ಗಾಂಧಿ ಪರಂಪರೆ ಅಲ್ಲಿ ಕಳಚಿ ಬಿದ್ದು ಹೋಯಿತು. ನಿಜವಾದ ಗಾಂಧಿ ಡಿಸೈಪಲ್ಸ್ ಆದಂಥ ರಾಜಗೋಪಾಲಾಚಾರಿ, ಲೋಹಿಯ, ಜಯಪ್ರಕಾಶ್ ನಾರಾಯಣ್, ಸುರೇಂದ್ರನಾಥ್ ದ್ವಿವೇದಿ, ಆಚಾರ್ಯ ಕೃಪಲಾನಿ ಮುಂತಾದವರು ಅವರು ಮೂಲಿಗುಂಪ ಆಗಿಬಿಟ್ರು. ಇದು ಆಗಬಾರ್ದಾಗಿತ್ತು. ಅದು ದೇಶದ ದುರ್ಗತಿ ಅಂತ ಹೇಳ್ಬೋದು. ಅದು ನಾನು ವಿಶೇಷವಾಗಿ ಹೇಳಬೇಕು ಅಂತಂದರೆ, ರಾಂಡೆ ಸ್ಟಾರ್ಟ್ ಮಾಡಿದಂಥ ಒಂದು ಪದ್ಧತಿಯನ್ನು ಗೋಖಲೆ ಮುಂದುವರಿಸಿದರು. ಗೋಖಲೆ ಅವರ ತರುವಾಯ ಅವರ ಶಿಷ್ಯರಾದಂಥ ಅಥವಾ ತಾವು ಶಿಷ್ಯರು ಅಂತ ಅಂದ್ಕೊಂಡಂಥ ಗಾಂಧೀಜಿಯವರು ಇನ್ನೂ ಮುಂದುವರಿಸಿಕೊಂಡು ಹೋದರು. ಆದರೆ ಟ್ರಾಜಿಕಲಿ ಅದು ಇನ್ನೂ ಮುಂದುವರೆದು ಹೋಗಲಿಲ್ಲ. ಗಾಂಧೀಜಿ ಬಗ್ಗೆ ಅಲ್ಲ, ಗೋಖಲೆಯವರ ಬಗ್ಗೆ ಗಾಂಧೀಜಿ ಒಂದು ಮಾತು ಹೇಳ್ತಾರೆ. ಇದನ್ನು ನಾನು ಕೊನೆಯಲ್ಲಿನೂ ಒಂದು ಸಲ ರಿಪೀಟ್ ಮಾಡ್ತೇನೆ. ಈ ಸಂಬಂಧ ಎಂಥದ್ದು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಕೇವಲ ಪುಸ್ತಕಗಳಲ್ಲಿ, ಟಿಪ್ಪಣಿಗಳಲ್ಲಿ ಬರೆದಂಥ ಮಾತುಗಳಿಗೆ ವಿಶೇಷ ಮಹತ್ವ ಇರೋದಿಲ್ಲ. ಪರ್ಸ್ನಲ್ ರಿಗಾರ್ಡ್ ಏನಿತ್ತು, ಪರ್ಸ್ನಲ್ ಅಫೆಕ್ಷನ್ ಏನಿತ್ತು, ಅದು ಬಹಳ ಇಂಪಾರ್ಟೆಂಟ್ ಈ ರಾಜಕೀಯ ವಿಷಯಗಳಲ್ಲಿ. ಗಾಂಧೀಜಿ ಹೇಳೋದು ಗೋಖಲೆ ಬಗ್ಗೆ ಬಹಳ ಸುಂದರವಾದ ಪದಗಳನ್ನು ಬಳಸಿದ್ದಾರೆ. ಗೋಖಲೆ ಸೀಮ್ ಟು ಬಿ ಟು ಮೀ ಆಲ್ ಐ ವಾಂಟೆಡ್ ಆಸ್ ಎ ಪೊಲಿಟಿಕಲ್ ವರ್ಕರ್, ಪ್ಯೂರ್ ಆಸ್ ಎ ಕ್ರಿಸ್ಟಲ್, gentle as a lamb, brave as a lion, and chivalrous to a fault. It was enough for me that I could discover no fault in him to cavil at. He was, he was and remains for me the most perfect man in the field of politics. ಅಂತ ಮಾತನ್ನು ಹೇಳೋ ಶಿಷ್ಯರು ಇರೋದಿಲ್ಲ, ಇದಕ್ಕೆ ಅರ್ಹರಾದಂಥ ಗುರುಗಳು ಇರೋದಿಲ್ಲ. ರಾನಡೆ ಮತ್ತು ಗೋಖಲೆ ಮತ್ತು ಗಾಂಧಿ, ದೇ ಆಲ್ ತ್ರೀ ಬಿಲೀವ್ಡ್ ಇನ್ ಒನ್ ಫ್ರೇಸ್ ವಿಚ್ ಈಸ್ ಅನ್ಹರ್ಡ್ ಆಫ್ ಇನ್ ಟುಡೇಸ್ ಸರ್ಕಮ್ಸ್ಟಾನ್ಸಸ್. ದಟ್ ವಾಸ್ ಅ ಮ್ಯಾಟರ್ ಆಫ್ ಪ್ರಿನ್ಸಿಪಲ್ ಫಾರ್ ವಿಚ್ ದೇ ಲಿವ್ಡ್ ಆ್ಯಂಡ್ ಡೈಡ್. ಆ್ಯಂಡ್ ದ್ಯಾಟ್ ಫ್ರೇಸ್, ದ್ಯಾಟ್ ಪ್ರಿನ್ಸಿಪಲ್ ವಾಸ್ ಸ್ಪಿರಿಚುವಲೈಸೇಷನ್ ಆಫ್ ಪಾಲಿಟಿಕ್ಸ್ ಅಂತ. ಈ ಮಾತು ವೆಸ್ಟರ್ನ್ ಕಂಟ್ರಿ ದೇಶದವರಿಗೆ, ಅಲ್ಲಿ ಇಂಟೆಲೆಕ್ಚುಯಲ್ಸ್ಗೆ ಅರ್ಥ ಆಗೋದಿಲ್ಲ. ಇದನ್ನು ಹುಚ್ಚುತನ ಅಂತ ಅನ್ಸುತ್ತೆ. ದೇ ಕಾಂಟ್ ಅಂಡರ್ಸ್ಟ್ಯಾಂಡ್ ಹೌ ಪಾಲಿಟಿಕ್ಸ್ ಕ್ಯಾನ್ ಬಿ ಸ್ಪಿರಿಚುವಲೈಸ್ಡ್ ಅಂತ. ನಮ್ಮ ದೇಶದವ್ರಿಗೂ ಅರ್ಥ ಆಗಲಿಕ್ಕಿಲ್ಲ. ಸ್ಪಿರಿಟ್ ಅಂದರೆ ಲಿಕ್ಕರ್ ಅಂತ ತಿಳ್ಕೊಳ್ತಾರೆ ಅಷ್ಟೇ. ಲಿಕ್ಕರು, ವಿಸ್ಕಿ ಮತ್ತು ಪಾಲಿಟಿಕ್ಸ್ ಕೂಡಿಸಿದ್ರೆ ಅದೇ ಗೋಖಲೆ ಹೇಳಿದ್ದು ಅಂತ ಅಥವಾ ಗಾಂಧಿ ಹೇಳಿದ್ದು ಅಂತ. ಹಾಗಲ್ಲ. ಸ್ಪಿರಿಚುವಲೈಸೇಷನ್ ಅಂದರೆ ಏನು? ನಮ್ಮಲ್ಲಿ ಧರ್ಮದ ಬಗ್ಗೆ ವ್ಯಾಖ್ಯಾನಗಳು ಭಾಳ ಬರ್ತಾ ಇದೆ, ಸೆಕ್ಯುಲರಿಸಮ್ ಬಗ್ಗೆ ವ್ಯಾಖ್ಯಾನಗಳು ಬರ್ತಾ ಇದೆ. ಆದರೆ ವೆಸ್ಟರ್ನ್ ಕಂಟ್ರಿಗಳಲ್ಲಿ ಉದ್ಭವವಾಗಿ ಬಂದು ನಶಿಸಿ ಹೋದಂಥ ಕನ್ಸೆಪ್ಟ್ ಸೆಕ್ಯುಲರಿಸಮನ್ನು ನಾವು ಬಾರೋ ಮಾಡಿಕೊಂಡು, ಡಿಸ್ಟಾರ್ಟ್ ಮಾಡಿಕೊಂಡು ಒದ್ದಾಡ್ತಾ ಇದ್ದೇವೆ. ಆ ಕಾಂಟೆಕ್ಸ್ಟದಲ್ಲಿ ಗಾಂಧೀಜಿ ಒಂದು ಸಲ ಒಂದು ಮಾತು ಹೇಳ್ತಾರೆ, ಪಾಲಿಟಿಕ್ಸ್ ವಿದೌಟ್ ರಿಲಿಜನ್ ಇಸ್ ಶಿಯರ್ ಡರ್ಟ್ ಫಾರ್ ಮೀ, ಇಟ್ ಹ್ಯಾಸ್ ನೋ ಯೂಸ್ ಫಾರ್ ಮೀ ಅಂತ. ರಿಲಿಜನ್ ಅಂದರೆ ಏನಾಗಿದ್ರೆ, ರಿಲಿಜನ್ ಅಂದರೆ ರಿಚುವಲ್ಸು, ಗುಡಿಗೆ ಹೋಗೋದು, ಸ್ವಾಮೀಜಿಗೆ ಸಾಷ್ಟಾಂಗ ನಮಸ್ಕಾರ ಮಾಡೋದು, ದಕ್ಷಿಣೆ ಕೊಡೋದು, ಇದು ರಿಲಿಜನ್ ಅಲ್ಲ. ಗಾಂಧೀಜಿಯ ದೃಷ್ಟಿಯಲ್ಲಿ, ಬೇರೆ ಅನೇಕರ ದೃಷ್ಟಿಯಲ್ಲಿ ರಿಲಿಜನ್ ಅಂದರೆ ಸೆಲ್ಫ್ ಸ್ಯಾಕ್ರಿಫೈಸ್ ಮಾಡಿಕೊಳ್ಳೋದು, ಒಂದು ಕೋಡ್ ಆಫ್ ಕಾಂಡಕ್ಟ್, ಎಥಿಕ್ಸ್ ಪಾಲಿಸೋದು. ದರ್ ಇಸ್ ನೋ ರಿಲಿಜನ್, ದರ್ ಕ್ಯಾನಾಟ್ ಬಿ ಎನಿ ರಿಲಿಜನ್ ವಿದೌಟ್ ಎ ಕೋಡ್ ಆಫ್ ಕಾಂಡಕ್ಟ್ ಆಫ್ ಎಥಿಕ್ಸ್. ರಿಮೂವ್ ಎಥಿಕ್ಸ್ ಆ್ಯಂಡ್ ರಿಲಿಜನ್ ಇಸ್ ಆಲ್ ಟೊಳ್ಳು ಪೊಳ್ಳು ಮತ್ತು ರಿಚುವಲ್, ಯೂಸ್ಲೆಸ್ ಥಿಂಗ್. ಆದ್ದರಿಂದ ಟು ಡೆಡಿಕೇಟ್ ಒನ್ಸೆಲ್ಫ್ ಟು ದಿ ಸರ್ವಿಸ್ ಆಫ್ ಸೊಸೈಟಿ, ನರಸಿಂಹ ಮೆಹ್ತಾ ಹೇಳಿದಾಗೆ ಪರರ ಪೀಡನೆಯನ್ನು ತಿಳಿದುಕೊಂಡವನು ಧಾರ್ಮಿಕ ಮನುಷ್ಯ. ತನ್ನಲ್ಲಿ ಇರತಕ್ಕಂಥ ವಸ್ತುಗಳನ್ನು, ಭಾಗ್ಯವನ್ನು ತ್ಯಾಗ ಮಾಡಿದವನೇ ಧಾರ್ಮಿಕ ಮನುಷ್ಯ. ಈ ಒಂದು ಮಾತು ಗಾಂಧೀಜಿಯವರು ಶಬ್ದಗಳಲ್ಲಿ ಹೇಳಿದ್ರಲ್ಲ, ಇದನ್ನೇ ರಾಂಡೆಯವರು ಮಾಡಿ ತೋರಿಸಿದ್ದಾರೆ. ಇದನ್ನೇ ರಾಧಾಕೃಷ್ಣನ್ ಭಾಳ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಅದು ಎಲ್ಲೋ ನನಗೆ ಸಿಕ್ತು. ಸೆಂಟನರಿ ಇಯರ್ ಇದ್ದಾಗ
ರಾಧಾಕೃಷ್ಣನ್ ಅವರು ವೈಸ್ ಪ್ರೆಸಿಡೆಂಟು ಇದ್ರ ಕಾಣುತ್ತೆ, ಅಥವಾ ವೈಸ್ ಪ್ರೆಸಿಡೆಂಟ್ ಅವರು ಸೆಂಟನರಿ ಒಕೇಜನ್ದಲ್ಲಿ 1966ರಲ್ಲಿ ಗೋಖಲೆ ಬಗ್ಗೆ ಹೇಳ್ತಾ ಒಂದು ಸಂಸ್ಕೃತ ಪದಗಳನ್ನು ಬಳಸ್ತಾರೆ. ನಾನು ಸರಿಯಾಗಿ ಬರ್ತಾ ಇಲ್ಲ, ಆದರೂ ಬರ್ಕೊಂಬಂದಿದ್ದೀನಿ. ಸರ್ವಂ ವಸ್ತು ಭಯಾನ್ವಿತಂ ನಣಂ ವೈರಾಗ್ಯಮೇವ ಅಭಯಂ. While everything in this world is fraught with fear for men, renunciation alone gives fearlessness. This was typified by a man called Gokhale. Fearlessness. ಆ ಫಿಯರ್ಲೆಸ್ನೆಸ್ ಜೊತೆಗೆ ನಮ್ರತೆ, ಹ್ಯುಮಿಲಿಟಿ, ಗರ್ವ ಇಲ್ಲ, ತಂದೆ ತಾನು ಕೊಚ್ಕೊಳ್ಳೋದಂತೂ ಇಲ್ಲವೇ ಇಲ್ಲ. ಮೆನ್ ಆರ್ ಗ್ರೇಟ್ ನಾಟ್ ಬೈ ವಾಟ್ ದೇ ಅಕ್ವೈರ್. ಇದು ರಾಧಾಕೃಷ್ಣನ್ ಹೇಳಿದ್ದು ಗೋಖಲೆ ಅವರು ಕುರಿತು. ಮೆನ್ ಆರ್ ಗ್ರೇಟ್ ನಾಟ್ ಬೈ ವಾಟ್ ದೇ ಅಕ್ವೈರ್ ಬಟ್ ಬೈ ವಾಟ್ ದೇ ರಿನೌನ್ಸ್. ಆ ಕಾಲ ಆಗಿತ್ತು. ಟಿಳಕ್ ಒಬ್ಬರೇ, ಗೋಖಲೆ ಒಬ್ಬರೇ ಅಲ್ಲ, ಟಿಳಕ್ ಆಯಿತು, ಅಗರ್ಕರ್ ಆಯಿತು, ರಾಂಡೆ ಅಂತೂ ಸರಿಯೇ ಸರಿ, ಬೇಕಾದಷ್ಟು ಜನ ಆಗಿನ ಕಾಲದಲ್ಲಿ ದೇ ಬಿಲೀವ್ಡ್ ಇನ್ ದಿಸ್ ಫಿಲಾಸಫಿ. ಲೈಫ್ ಈಸ್ ಟು ಸರ್ವ್ ಸೊಸೈಟಿ. ಗೋಖಲೆ ಅವರು ಹೇಳ್ತಾರೆ ಕೊನೆಗೆ, ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಎಸ್ಟಾಬ್ಲಿಷ್ ಮಾಡಿದಾಗ, ದಿಸ್ ಇಸ್ ದಿ ವರ್ಕ್ ಆಫ್ ಗಾಡ್, ದಿಸ್ ಇಸ್ ದಿ ವರ್ಕ್ ಆಫ್ ಸೊಸೈಟಿ, ದಿಸ್ ಇಸ್ ದ ವರ್ಕ್ ಆಫ್ ಹ್ಯುಮ್ಯಾನಿಟಿ ಅಂತ. ಆ ವರ್ಡ್ಸ್ಗಳಿಗೆ ಮಾಯ ಆಗಿಬಿಟ್ಟಿದೆ. ಹ್ಯುಮ್ಯಾನಿಟಿ, ವರ್ಕ್ ಆಫ್ ಗಾಡ್, ವರ್ಕ್ ಆಫ್ ಸೊಸೈಟಿ, ಇದ್ಯಾವುದೂ ಇಲ್ಲ. ಇಲ್ಲಿ ಹೇಳಿದ್ರಲ್ಲ, ಮೆನ್ ಆರ್ ಗ್ರೇಟ್ ನಾಟ್ ಬೈ ವಾಟ್ ದೇ ಅಕ್ವೈರ್, ಇದು ಉಲ್ಟಾಗಿಬಿಟ್ಟಿದೆ. ಮೆನ್ ಆರ್ ನೋನ್, ವುಮೆನ್ ಆರ್ ನೋನ್ ಬೈ ವಾಟ್ ದೇ ಅಕ್ವೈರ್, ಇಲ್ಲಿಗಲಿ, ಇಲ್ಲಿಸಿಟ್ಲಿ, ಆ್ಯಂಡ್ ನಾಟ್ ಬೈ ವಾಟ್ ದೇ ರಿನೌನ್ಸ್ ಬಟ್ ವಾಟ್ ದೇ ಪ್ರೊನೌನ್ಸ್. ಅವರು ಏನೋ ಹೇಳೋದೊಂದು ಮಾಡೋದೊಂದು. ಇದೇ ನಮ್ಮ ಈಗಿನ ಭಾರತದಲ್ಲಿ ಕಂಡುಬರ್ತಕ್ಕಂಥ ವಾಸ್ತವ ಸಂಗತಿ. ಅಷ್ಟೇ ಅಲ್ಲ, if anyone leads a dedicated life, if he is devoted to truth, if he avoids intrigues in public life, he is a religious man, though he may call himself an agnostic ಅಂತ ರಾಧಾಕೃಷ್ಣನ್ ಹೇಳ್ತಾರೆ. ಇದೆಲ್ಲವೂ ಗೋಖಲೆ ಅವರ ಬಗ್ಗೆನೇ ಬರೆದಂಥ ಶಬ್ದಗಳು ಏನೋ ಅಂತ ಅನಿಸುತ್ತೆ. ಗೋಖಲೆ ಅವರು ಸೌತ್ ಆಫ್ರಿಕಾಕ್ಕೆ ಹೋದಾಗ ಅಲ್ಲಿ ಒಬ್ಬ ಸ್ಟೇಟ್ಸ್ಮನ್, ಸೆನೇಟರ್ ಅವ್ರನ್ನ ಭೇಟಿಯಾಗಿ ಈ ಮಾತನ್ನು ಹೇಳ್ತಾನೆ. ಸರ್, ವೆನ್ ಮೆನ್ ಲೈಕ್ ಯು ವಿಸಿಟ್ ಅವರ್ ಕಂಟ್ರಿ, ದೇ ಪ್ಯೂರಿಫೈ ದಿ ಅಟ್ಮಾಸ್ಫಿಯರ್. ಇಂಥ ಮಹಾನ್ ವ್ಯಕ್ತಿ ಇವರು ಸೌತ್ ಆಫ್ರಿಕಾಕ್ಕೆ ಹೋಗಿದ್ದಾರೆ. ಆ ಸೌತ್ ಆಫ್ರಿಕಾ ಸ್ಟೇಟ್ಸ್ಮನ್ಗೆ ಇವ್ರ ಬಗ್ಗೆ ಇಷ್ಟೊಂದು ಗೊತ್ತಿದೆಯಲ್ಲ, ಇಷ್ಟೊಂದು ನಮ್ರತೆಯಿಂದ ಕಳಕಳಿಂದ ಬಂದ ಆತ ಹೇಳ್ತಾನಲ್ಲ ಅವರಿಗೆ, ಇದು ದೊಡ್ಡ ಮಾತು. ಆದರೆ ಗೋಖಲೆ ಅವರು ಎಲ್ಲೂ ತಮ್ಮ ಬಗ್ಗೆ ಮಾತಾಡ್ಕೊಳ್ಳಿಲ್ಲ. ಕೆಲವು ಸಣ್ಣ ಪುಟ್ಟ ವ್ಯಕ್ತಿಗಳಿಗೆ ಭಾಳ ಇರ್ತದೆ ಅರೋಗನ್ಸು, ಈಗೋ, ಏನು ಮಾಡದೇ ಇದ್ರೂ ನಾವು ಇಷ್ಟು ಮಾಡಿದೆ, ನಾನು ಹೀಗೆ ಅಂದೆ, ಹಾಗಂದೆ ಅಂತ ಹೇಳ್ಕೊಳ್ತಾರೆ. ಈ ವಿಷಯ ಗೋಖಲೆ ಅವರಿಗೆ ಎಂದೂ ತಟ್ಟಲಿಲ್ಲ. ಸರೋಜಿನಿ ನಾಯ್ಡು ಒಂದು ಮಾತು ಹೇಳ್ತಾರೆ ಗೋಖಲೆ ಅವರ ಬಗ್ಗೆ, ಅವ್ರು ತೀರ್ಕೊಂಡಾಗ. ಗೋಖಲೆ ವಾಸ್ ದ ಗ್ರೇಟೆಸ್ಟ್ ಸೇಂಟ್ ಆ್ಯಂಡ್ ಸೋಲ್ಜರ್ ಆಫ್ ಅವರ್ ನ್ಯಾಷನಲ್ ರೈಟಸ್ನೆಸ್, ಹೂಸ್ ಲೈಫ್ ವಾಸ್ ಎ ಸ್ಯಾಕ್ರಮೆಂಟ್, ಹೂಸ್ ಡೆತ್ ವಾಸ್ ಎ ಸ್ಯಾಕ್ರಿಫೈಸ್ ಇನ್ ದಿ ಕಾಸ್ ಆಫ್ ಇಂಡಿಯನ್ ಯೂನಿಟಿ. ಇದು ಭಾಳ ಮಲ್ಟಿಪಲ್ ಡೈಮೆನ್ಷನ್ಸ್ ತೋರಿಸುತ್ತೆ. ಕೆಲವು ಸಲ ರಿಲಿಜನ್ ಅಂತ ಹೇಳ್ತಾ ಇದ್ದೇವೆ, ಸಲ ಟ್ರೂತ್, ಡಿವೋಷನ್ ಟು ಟ್ರೂತ್, ಡೆಡಿಕೇಶನ್ ಟು ಸೊಸೈಟಿ, ಇದೆಲ್ಲನೂ ಮಾತಾಡ್ತೀವಿ. ಆನಂತರ ಇಲ್ಲಿ ಇಂಡಿಯನ್ ಯೂನಿಟಿ ಬಗ್ಗೆ ಸರೋಜಿನಿ ನಾಯ್ಡು ಹೇಳ್ತಾರೆ. ಇವೆಲ್ಲವೂ ಸರಿ ಇದೆ. ಇದಕ್ಕೂ ಮುಗಿಲಾಗಿ ಇನ್ನೂ ಅನೇಕ ಅಂಶಗಳಿವೆ ಗೋಖಲೆಯವರ ಬಗ್ಗೆ ಹೇಳುವಂಥದ್ದು. ಒಂದು ಮಾತು ಸಂದರ್ಭಕ್ಕೆ ಅನುಗುಣವಾಗಿ ಹೇಳಲೇಬೇಕು, ಅದು ರಾಧಾಕೃಷ್ಣನ್ ಅವರೇ ಹೇಳಿದ್ದು ಸೆಂಟನರಿ ಇಯರ್ ಸ್ಪೀಚ್ದಲ್ಲಿ. ಮಿನಿಸ್ಟರ್ಸ್ ಆಫ್ ಗುಡ್ ಥಿಂಗ್ಸ್ ಆರ್ ಲೈಕ್ ಟಾರ್ಚಿಸ್. ಮಿನಿಸ್ಟರ್ಸ್ ಅಂದರೆ ನಮ್ಮ ಪೊಲಿಟಿಷಿಯನ್ ಮಿನಿಸ್ಟರ್ಸ್ ಅಲ್ಲ, ನಾಯಕರು ಅಥವಾ ಕಾರ್ಯಕರ್ತರು ಅಂತ ತಿಳ್ಕೊಳ್ಬೋದು. ಮಿನಿಸ್ಟರ್ಸ್ ಆಫ್ ಗುಡ್ ಥಿಂಗ್ಸ್ ಆರ್ ಲೈಕ್ ಟಾರ್ಚಿಸ್, ಎ ಲೈಟ್ ಟು ಅದರ್ಸ್ ಆ್ಯಂಡ್ ಎ ಡಿಸ್ಟ್ರಕ್ಷನ್ ಟು ದೆಮ್ಸೆಲ್ಸ್. ಇಂಥ ಮಹನೀಯರ ಬಗ್ಗೆ ನಾವು ಇವತ್ತು ಮಾತನಾಡಲಿಕ್ಕೆ ಬಂದಿದ್ದೇವೆ, ಕೇಳಲಿಕ್ಕೆ ಬಂದಿದ್ದೇವೆ ಅಂದರೆ ಅದೇ ಒಂದು ನಮಗೆ ಧನ್ಯತೆಯನ್ನು ತಂದುಕೊಡ್ತದೆ. ಗೋಖಲೆ ಸಾಹೇಬರು ಕೇವಲ ಒಬ್ಬ ಪೊಲಿಟಿಕಲ್ ಲೀಡರ್ ಅಂತ ಆಗಿ ಬರಲಿಲ್ಲ, ಕೆಲಸ ಮಾಡಲಿಲ್ಲ. ಹಿ ವಾಸ್ ಎ ಸ್ಟೂಡಿಯಸ್ ಸ್ಕಾಲರ್, ರಿಸರ್ಚರ್, ಗ್ರೇಟ್ ಲಾಜಿಷಿಯನ್, ಆಲ್ವೇಸ್ ಡೂಯಿಂಗ್ ರಿಸರ್ಚ್, ಫೈಂಡಿಂಗ್ ಫ್ಯಾಕ್ಟ್ಸ್, ರೆಸ್ಪೆಕ್ಟಿಂಗ್ ದೆಮ್, ನಂಬರ್ ಒನ್. ನಂಬರ್ ಟು, articulate them, express them in the most soft kind, using liberal words, never being harsh
not to hurt anyone or destroy anyone or win over a point or somebody, but win over through persuasion, through logic, to appeal, to compromise, to negotiate, so that everybody agrees with him. ಈ ಕ್ವಾಲಿಟಿ ನೋಡಿಕೊಂಡು ಇವನು ಲಾರ್ಡ್ ಕರ್ಜನ್, ಹೂ ವಾಸ್ ಅಪೋಸ್ ಟೂತ್ ಅಂಡ್ ನೇಲ್ ಟು ಗೋಖಲೆ's speeches and his approach in politics, even Curzon said he would have been worthy parliamentarian anywhere in the world, especially in Britain. Anta. Great parliamentarian. Gokhale had this knack, which doesn't come to everybody nowadays, the knack of winning over the opponent, not by browbeating him, but by appealing to reason, by persuading him, sweet logic, and without arrogance, without taking credit for the outcome. ಈ ಒಂದು ಕ್ವಾಲಿಟಿ ಏನಿದೆ, ಈ ಕ್ವಾಲಿಟಿ ಅವರಲ್ಲಿ ಪರ್ಸಾನಿಫೈ ಆಗಿತ್ತು. ದಾದಾಭಾಯ್ ನವರೋಜಿ ಅಪ್ರಿಷಿಯೇಟೆಡ್ ಇಟ್. ಅವರು ಹೇಳ್ತಾರೆ ಭಾಳ ಸಲ. ಇಷ್ಟೇ ಅಲ್ಲದೇ ಗೋಖಲೆಯವರು ಜಸ್ಟ್ ವೈಲ್ ಅಗೋ ಐ ಸೆಡ್ ಸ್ಪಿರಿಚುವಲೈಸೇಷನ್ ಆಫ್ ಪಾಲಿಟಿಕ್ಸ್ ಅಂತ, ಅದನ್ನೇ ರಾಂಡೆ ಅವರು ಮತ್ತು ರಾಂಡೆ ಅವ್ರಿಗಿಂತ ಪ್ರಖರವಾಗಿ ಗೋಖಲೆಯವರು ಪದೇ ಪದೇ ಹೇಳ್ತಾರೆ. ವಿ ಹ್ಯಾಡ್ ಟು ಬ್ರಿಂಗ್ ಮಾರಲ್ಸ್ ಆ್ಯಂಡ್ ಎಥಿಕ್ಸ್ ಟು ಪಾಲಿಟಿಕ್ಸ್ ಅಂತ. ಆ್ಯಂಡ್ ಅಜಿಟೇಷನ್ ಅಂದರೆ ಧರಣ ಮಾಡೋದು, ಕೂಕೊಳ್ಳೋದು, ಬೆಂಕಿ ಹಚ್ಚೋದು ಅಲ್ಲ. ಅಜಿಟೇಷನ್ ಥ್ರೂ ಡಿಬೇಟ್, ಥ್ರೂ ಡೈಲಾಗ್, ಥ್ರೂ ಮೇಕಿಂಗ್ ಪಬ್ಲಿಕ್ ಸ್ಪೀಚಸ್ ಇನ್ ಪೂನಾ, ಬಾಂಬೆ, ಕಲ್ಕಟ್ಟ, ಡೆಲ್ಲಿ, ಲಂಡನ್, ಎಲ್ಸ್ವೇ. ಅಂದರೆ ಡೈಲಾಗ್, ರೀಸನ್ ಆ್ಯಂಡ್ ಡಿಬೇಟ್ ಅಂದರೆ ಒಂದು ಪಾಯಿಂಟ್ ಆಫ್ ವ್ಯೂ ಪುಟ್ ಅಕ್ರಾಸ್, ಕನ್ವಿನ್ಸ್ ದಿ ಆಡಿಯನ್ಸ್, ವಿನ್ ದೆಮ್ ಓವರ್, ಇವನ್ ಇಫ್ ದೇ ಆರ್ ಯುವರ್ ರೈವಲ್ಸ್. ಆ ಕೆಲಸ ಗೋಖಲೆಯವರು ಮಾಡಿದರು. ಬಟ್ ಬೇಸಿಸ್ ಫಾರ್ ದ್ಯಾಟ್ ವಾಸ್ ಹಿಸ್ ಕನ್ವಿಕ್ಷನ್ that truth triumphs, reason triumphs, emotion should not be brought into politics and personal affairs. ಈ ರೀತಿ ಅವರದೊಂದು ಪ್ರಿನ್ಸಿಪಲ್ ಇತ್ತು ಗೋಖಲೆಯವರು. ಅದನ್ನು ಅವರು ತುಂಬ ನೀಟಾಗಿ ಕಾರ್ಯದಲ್ಲಿ ತಂದರು. ಅವರ ಪೇಟ್ರಿಯಾಟಿಸಮ್ನು ಅಷ್ಟೇ ಪ್ರಖರವಾಗಿತ್ತು. ಅವರ ಪೇಟ್ರಿಯಾಟಿಸಮ್ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಶಬ್ದ ಹಿಂದೂ ಮುಸ್ಲಿಂ ಉಪಯೋಗ ಮಾಡಲೇಬೇಕಾಗತ್ತೆ. ಅವರು ಒಂದು ಸಲ ಟಾಂಟ್ ಹೋಗಿದ್ದಾರೆ ಇವರಿಗೆ, ಬ್ರಿಟಿಷ್ ಬ್ಯೂರೋಕ್ರಾಟ್ಸ್ಗೆ, ಇಂಟೆಲೆಕ್ಚುವಲ್ಸ್ಗೆ, ಹೂ ಯೂಸ್ ಟು ಸೇ ಇಂಡಿಯಾ ಈಸ್ ಬ್ಯಾಕ್ವರ್ಡ್ ಕಂಟ್ರಿ, ವಿ ಹ್ಯಾವ್ ಕಮ್ ಹಿಯರ್ ಟು ಸಿವಿಲೈಸ್ ಯು ಎಟ್ಸೆಟ್ರಾ. ಅವರಿಗೆ ಗೋಖಲೆ ಅವರು ಮಾತಾಡ್ತಾ ಹೇಳ್ತಾರೆ, ನೀವೆಲ್ಲಿದ್ರೆ ನಾವು ಸಿವಿಲೈಸ್ಡ್ ಆದಾಗ ಅಂತ. ಒಂದು ನಿಮಿಷ. ಇಂಗ್ಲೆಂಡ್ಸ್ ಡ್ಯೂಟಿ ಟು ಇಂಡಿಯಾ ಅಂತ ಟೈಟ್ಲದಲ್ಲಿ ನ್ಯಾಷನಲ್ ಲಿಬರಲ್ ಕ್ಲಬ್ ಇನ್ ಲಂಡನ್ ಅಲ್ಲಿ ಒಂದು ಭಾಷಣ ಮಾಡ್ತಾ ಹೇಳಿದ ಮಾತು, ಬಿಕಾಸ್ ವಿ ಕೇಮ್ ಅಂಡರ್ ದಿ ರೂಲ್ ಆಫ್ ಫಾರಿನರ್ಸ್, ಇಟ್ ಡಸ್ ನಾಟ್ ಮೀನ್ ದ್ಯಾಟ್ ವಿ ಆರ್ ಲೈಕ್ ಸಮ್ ಸವಾಜ್ ಆರ್ ಸೆಮಿ ಸಿವಿಲೈಸ್ಡ್ ಪೀಪಲ್ whom you have subjugated. The people of India are an ancient race who had attained a high degree of civilization long before the ancestors of European nations understood what civilization was. India has been the birthplace of great religions. She was also the cradle and for long the home of literature and philosophy, of science and arts. But God does not give everything to every people. And India in the past was not known for the love of liberty and that appreciation of free institutions which one finds to be so striking a characteristic of the West. That has to be imparted to India. ಇದ್ರ ಜೊತೆಗೆ ಅವರು ಇದನ್ನು ಹೇಳ್ತಾರೆ, ನೀವು ಡಿವೈಡ್ ಮಾಡ್ತಾ ಇದ್ದೀರಿ ಇಂಡಿಯನ್ಸ್ ಆ್ಯಂಡ್ ಮುಸ್ಲಿಮ್ಸ್, ಇದನ್ನು ಮಾಡೋದು ಬೇಡ ನೀವು. He urged the Hindu community to help others to come up. ಇದು ಸೆಕ್ಯುಲರ್ ಕಾಂಟೆಕ್ಸ್ನಲ್ಲಿ ಡಿಬೇಟ್ ಮಾಡ್ತಾ ಇದ್ದೇವೆ, ಹಿಂದೂ ಮುಸ್ಲಿಂ ಡಿವೈಡ್ ಮಾಡ್ತಾ ಇದ್ದೇವೆ, ಒಬ್ಬರನ್ನ ಎತ್ತಿ ಕಟ್ಟಿ ಇನ್ನೊಬ್ಬರನ್ನ ತಳ್ತಾ ಇದ್ದೇವೆ, ಕೆಳಗೆ ದಬ್ಬುತ್ತಾ ಇದ್ದೇವೆ. ಇದು ಹೊಸತೇನಲ್ಲ, ಆಗಿನ ಕಾಲದಲ್ಲಿ 1900ನೇ ಇಸ್ವಿಯಲ್ಲಿನೂ ಇತ್ತು. ಆವಾಗೆ ಇವ್ರು ಹೇಳ್ತಾರೆ, ದಿ ಗೋಲ್ ಶುಡ್ ಬಿ ಟು ಅಪ್ಲಿಫ್ಟ್ ಎವ್ರಿಬಡಿ, ಎಸ್ಪೆಷಲಿ ದಿ ಡಿಪ್ರೆಸ್ಡ್ ಪೀಪಲ್ ಆ್ಯಂಡ್ ವುಮೆನ್. ಈ ಕಾಂಟೆಕ್ಸ್ಟಲ್ಲಿ ಅವ್ರು ಹೇಳೋದು,
addressing the Muslims also. He urged the Hindu community to help others to come up. He also wanted the Hindus to be given due importance. ನೀವು ಹಿಂದೂಗಳನ್ನೇ ಭಾಳ ನೆಗ್ಲೆಕ್ಟ್ ಮಾಡಿದರೂ ಅದು ಉಪಯೋಗ ಇಲ್ಲ, ಹಿಂದೂಗಳಿಗೂ ನೀವು ಗಮನ ಕೊಡಬೇಕು. It was urged that, these are Gokhale's words, it was urged that Mohammedans had ruled India for 5 centuries. It must not be forgotten that the Hindus had ruled for countless centuries before them and even afterwards. Before the British came on the scene, the Mohammedan power has been broken and displaced over nearly the whole country by revival of the Hindu rule. He questioned the ruling British government's assumption, very important part of the quotation. He questioned the ruling British government's assumption that in the administration of this country, those whose heart was not with India were to have preference over those whose was. ಕನ್ನಡದಲ್ಲಿ ಹೇಳಬೇಕು ಅಂದರೆ ಬ್ರಿಟಿಷ್ ಗೌರ್ಮೆಂಟ್ಗೆ ವಾರ್ನ್ ಮಾಡ್ತಾ ಇದ್ದಾರೆ ಗೋಖಲೆ ಸಾಹೇಬ್. ನೀವು ಮೊಹಮ್ಮಡನ್ಸ್ ರೂಲ್ ಮಾಡಿದ್ರು, ನಾವು ರೂಲ್ ಮಾಡ್ತಾ ಇದ್ದೇವೆ ಅಂತ ಹೇಳಬೇಡಿ. ನೀವು ಬಂದು ಒಂದು 100 ವರ್ಷ ಆಗಿರಲಿಕ್ಕಿಲ್ಲ, ಮುಸ್ಲಿಮ್ಸ್ ರೂಲ್ ಮಾಡಿ ಒಂದು 500 ವರ್ಷ ಮಾಡಿರ್ಬೋದು. ಸಾವಿರಾರು ವರ್ಷಗಟ್ಟಲೆ ನಮ್ಮಲ್ಲಿ ಇವೆರಡೂ ಇಲ್ಲದೇ ನಡೆದಿದೆ ನಮ್ಮ ಪ್ರಪಂಚ. ಅದೇನು ನೀವು ಕೊಚ್ಕೊಳ್ಳುವಂಥ ವಸ್ತು ಅಲ್ಲ. ಅಷ್ಟೇ ಅಲ್ಲ, ನೀವು ಬಂದಿಂದ ಏನು ಮಾಡಿದ್ದೀರಾ ಅಂತ ಹೇಳಿದ್ರೆ, ಯು ಹ್ಯಾವ್ ಗಿವನ್ ಪ್ರಿಫರೆನ್ಸ್ ಟು ದಿ ಮೈನಾರಿಟಿ ಮೊಹಮ್ಮಡನ್ಸ್ ಆ್ಯಂಡ್ ನೆಗ್ಲೆಕ್ಟೆಡ್ ಆ್ಯಂಡ್ ವರ್ಕ್ಡ್ ಅಗೇನ್ಸ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಹಿಂದೂಸ್. ಅವರು ಒಂದು ಶಬ್ದ ಉಪಯೋಗ ಮಾಡ್ತಾರೆ, ಯು ಆರ್ ನಾಟ್ ಹೆಲ್ಡ್ ದಿ ಬ್ಯಾಲೆನ್ಸ್ ಆನ್ ದಿ ಈವನ್ ಕೀಲ್ ಅಂತ. ನೀವು ಬ್ಯಾಲೆನ್ಸ್ ಟಿಲ್ಟ್ ಮಾಡಿದ್ದೀರಾ ಮೈನಾರಿಟೀಸ್ ಪರವಾಗಿ. ಇದು ಸರಿಯಲ್ಲ. ಈ ಮಾತು ನಾನು ಹೇಳುವಾಗ ನಿಮ್ಮಲ್ಲಿ ಕೆಲವರಿಗಾದರೂ ಸ್ಟ್ರೈಕ್ ಆಗಿರಬೇಕು. 2-3 ವರ್ಷಗಳ ಹಿಂದೆ ನಮ್ಮ ಪ್ರಧಾನಮಂತ್ರಿಗಳಾಗಿದ್ದವರು ಒಂದು ಮಾತು ಹೇಳಿದರು, ಮುಸ್ಲಿಮ್ಸ್ ಹ್ಯಾವ್ ದಿ ಫಸ್ಟ್ ರೈಟ್ ಓವರ್ ಅವರ್ ನ್ಯಾಷನಲ್ ರಿಸೋರ್ಸಸ್ ಅಂತ. ನೆನಪಿದೆಯಾ ತಮಗೆ ಕೆಲವರಿಗಾದರೂ? ಮನಮೋಹನ್ ಸಿಂಗ್ ಸಾಹೇಬರು ಸೋನಿಯಾ ಗಾಂಧಿಯವರ ಜೊತೆ ಸಮಾಲೋಚನೆ ಮಾಡಿ ಹೇಳಿದಂಥ ಒಂದು ಗ್ರೇಟ್ ಸ್ಟೇಟ್ಮೆಂಟ್, ದಿ ಮುಸ್ಲಿಂ ಮೈನಾರಿಟಿ ಇನ್ ಇಂಡಿಯಾ ಹ್ಯಾಸ್ ದಿ ಫಸ್ಟ್ ರೈಟ್ ಓವರ್ ನ್ಯಾಷನಲ್ ರಿಸೋರ್ಸಸ್ ಅಂತ. ಅವ್ರು ಹೇಳಿದ್ದಕ್ಕೂ ಮತ್ತು ಗೋಖಲೆ ಅವರು ಈಗ ಬೈತಾ ಇದ್ದಾರಲ್ಲ ಬ್ರಿಟಿಷ್ ಗೌರ್ಮೆಂಟ್ಗೂ ಏನು ವ್ಯತ್ಯಾಸ ಇದೆ ನನಗೆ ಅರ್ಥ ಆಗ್ತಾ ಇಲ್ಲ. ಅವ್ರು ಹೇಳೋದು, assumption that the administration of this country, in the administration of this country, those whose heart was not with India were to have preference over those whose heart was with India. ಯಾವಾಗ ಹೇಳಿದ ಮಾತು ಇನ್ನೂವರೆಗೂ ಅದು ಅನ್ವಯ ಆಗ್ತಾ ಇದೆ. ನಾವು ಮುಸ್ಲಿಂ ವಿರುದ್ಧ ಅವರು ಮಾತಾಡಲಿಲ್ಲ, ನಾನು ಮಾತಾಡೋದಿಲ್ಲ, ನೀವು ಯಾರು ಮಾತಾಡೋದಿಲ್ಲ. ಆದರೆ ಒಂದು ಬ್ಯಾಲೆನ್ಸ್ ಬೇಕು, ಒಂದು ಹೆಲ್ದಿ ಅಪ್ರೋಚ್ ಬೇಕು. ವೆದರ್ ಯು ಆರ್ ಎ ಹಿಂದೂ ಆರ್ ಎ ಮುಸ್ಲಿಂ, ಯು ಆರ್ ಎನ್ ಇಂಡಿಯನ್, ಯು ಆರ್ ಪಾರ್ಟ್ ಆಫ್ ದಿ ಪಾಪ್ಯುಲೇಷನ್ ಆಫ್ ಇಂಡಿಯಾ. ಎಲ್ಲರಿಗೂ ನ್ಯಾಚುರಲ್ ರಿಸೋರ್ಸಸ್ಸು, ನ್ಯಾಷನಲ್ ರಿಸೋರ್ಸಸ್ಸು ಡಿಸ್ಟ್ರಿಬ್ಯೂಟ್ ಆಗಬೇಕು. ಯಾರಿಗೆ ಅರ್ಜು ಅಥವಾ ನೀರು ಜಾಸ್ತಿ ಇದೆ ಅವ್ರು ಜಾಸ್ತಿ ಹೋಗಬೇಕು, ಯಾರಿಗೆ ಕಮ್ಮಿ ಇದೆ ಅವ್ರು ಕಮ್ಮಿ ಹೋಗಬೇಕು. ಇದು ಬಹಳ ಸಂತಸ ಕೊಡುವಂಥ, ಸಮಾಧಾನ ಕೊಡುವಂಥ ವಿಷಯ. ಆದರೆ ನಾವು ಹಾಗೆ ಮಾಡ್ತಾ ಇಲ್ವಲ್ಲ. ಬ್ರಿಟಿಷ್ ಗೌರ್ಮೆಂಟ್ನೂ ಮಾಡ್ತಾ ಇಲ್ಲ, ಕಾಂಗ್ರೆಸ್ ಸರ್ಕಾರನೂ ಮಾಡ್ತಾ ಇಲ್ಲ. ವ್ಯಥೆ ಆಗುತ್ತೆ. ಒಂದು ದೃಷ್ಟಿಯಿಂದ ಕೆಲವರು ಹೇಳ್ತಾರೆ ಆಗಿನ ಕಾಲ ಬೇರೆ ಈಗಿನ ಕಾಲ ಬೇರೆ ಅಂತ. ಕಾಲ ಬೇರೆ ಇದೆಯಾ? ಮನಮೋಹನ್ ಸಿಂಗ್ ಆ್ಯಂಡ್ ಬ್ರಿಟಿಷ್ ಗೌರ್ಮೆಂಟ್ ವಿಚ್ ಗೋಖಲೆ ಕ್ರಿಟಿಸೈಸ್ಡ್, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಟು approaches to the people? Approach of dividing the people, appeasing some and neglecting and coming down heavily upon others. ತಪ್ಪಾಗುತ್ತೆ. ಆದರೆ ಗೋಖಲೆ however was not averse to granting minorities special seats after the elections. If they have not managed to get enough number of seats, they can be accommodated graciously. ಅಂದರೆ ಯಾರು ವಿರುದ್ಧನೂ ಅವರು ಧ್ವನಿ ಎತ್ತಲಿಲ್ಲ. ಆನಂತರ ಗೋಖಲೆ ಅವರು ಕೆಲವು ಮಹತ್ವವಾದ ಕೆಲಸ ಮಾಡಿದ್ದಾರೆ. ಅಂದರೆ ಕೇವಲ ಭಾಷಣ ಮಾಡೋದು ಬರೆಯೋದು ಅಲ್ಲ, ಕೆಲಸ ಏನಂತಾರೆ ಅದಕ್ಕೆ, ಪಾಸಿಟಿವ್ ಕೆಲಸನೂ ಮಾಡಿದ್ದಾರೆ. ಎಸ್ಟಾಬ್ಲಿಷಿಂಗ್ ಕಾಲೇಜಸ್, ಫೇಮಸ್ ಕಾಲೇಜ್ ಪುಣೆ, ಅಲ್ಲಿ ಟಿಳಕರಿದ್ದರು, ಅಗರ್ಕರ್ ಇದ್ದರು, ಉಳಿದವರು ಟೀಚರ್ ಆಗಿದ್ದರು, ತಾವು ಟೀಚರ್ ಆಗಿದ್ದಾರೆ. ಗೋಖಲೆ ಕುಡ್ ಹ್ಯಾವ್ ಅರ್ನ್ಡ್ ಥೌಸಂಡ್ಸ್ ಆಫ್ ರುಪೀಸ್ ದೋಸ್ ಡೇಸ್ ಇಫ್ ಓನ್ಲಿ ಈ ವಾಂಟೆಡ್, ಬಟ್ ಈ ಚೋಸ್ ಟು ಆಕ್ಸೆಪ್ಟ್ 35 rupees a month ಆಸ್ ಸ್ಯಾಲರಿ ಫಾರ್ ಟೀಚರ್. 35 rupees a month. ಅವ್ರ ಅಣ್ಣ ಪಾಪ ಕಡು ಬಡತನ ಬಂದಿದ್ದೇವೆ, ಗೌರ್ಮೆಂಟ್ಸ್ ನೌಕರಿ ಮಾಡೋ, 100 ರೂಪಾಯಿ ಕೈಗೆ ಬರುತ್ತೆ ಅಂತ ಇವು ಹೇಳಿದ್ರು ತಮ್ಮ ಕೇಳಲಿಲ್ಲ. ನಾ ದೇಶ ಸೇವೆ ಮಾಡಬೇಕು, ಸಮಾಜ ಸೇವೆ ಮಾಡಬೇಕು, ನನ್ನ ಸೇವೆ ನಿನ್ನ ಸೇವೆ ಮಾಡೋದು ಅದೇನು ದೊಡ್ಡ ಮಾತು ಅಲ್ಲ ಅಂತ ಹೇಳಿ he chose to be a teacher with 35 rupees a month salary when he could have earned thousands of rupees. He didn't do that.
ಆದರೆ ಇನ್ಕಮ್ ಸಾಲಿಲ್ಲ ಅಂತ ಹೇಳಿ ಕೋಚಿಂಗ್ ಸೆಂಟರ್ದಲ್ಲಿ ಟ್ಯೂಟೋರಿಯಲ್ಸ್ ಕೊಡ್ತಾಯಿದ್ರು. ಅದರಿಂದ 45 rupees he used to earn. That's how he made the life meet, both ends of meet. ಇಲ್ಲಿ ಹೋದರೆ ಆಗಿನ ಕಾಲದಲ್ಲಿ ಅಫ್ಕೋರ್ಸ್ 35 + 45 80 rupees ಏನು ಕಮ್ಮಿ ಆಗಿರಲಿಲ್ಲ. ಆದರೂ ಸಹಿತ he could have earned 1000 rupees per month. He didn't do it. And in that ರಾಂಡೆ, ತಿಳಕ್ ಎಲ್ಲರೂ ಆ ಗ್ರೂಪಿಗೆ ಸೇರ್ತಾರೆ. ಡೆಡಿಕೇಟೆಡ್ ಸೋಲ್ಸ್ ಟು ಸರ್ವಿಸ್ ಆಫ್ ದ ಸೊಸೈಟಿ, ಸರ್ವಿಸ್ ಆಫ್ ದಿ ಮದರ್ಲ್ಯಾಂಡ್. ಗೋಖಲೆ ಅವರು ಪದೇ ಪದೇ ಈ ಶಬ್ದ ಉಪಯೋಗ ಮಾಡ್ತಾರೆ, ಸರ್ವಿಸ್ ಆಫ್ ದಿ ಮದರ್ಲ್ಯಾಂಡ್, ಮದರ್ ಕಂಟ್ರಿ. ಇವತ್ತು ಹಾಗೆ ಹೇಳಿದ್ರೆ ನಮ್ಮ ಮೈ ಮೇಲೆ ಮುಗಿದು ಬಿದ್ದು ಬಿಡ್ತಾರೆ. JNU ಕ್ರೌಡ್ ಅದು ಇಲ್ಲಿ ಒಂದು ಕಡೆ ಬರೆದುಕೊಂಡು ಬಂದಿದ್ದೇನೆ. ಪಾಪ ಗೋಖಲೆ ಅವರು ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಎಸ್ಟಾಬ್ಲಿಷ್ ಮಾಡುವಾಗ ಏನೇನು ಕಂಡೀಷನ್ಸ್ ಹಾಕಿದ್ರು ಅಂತ. ಅವ್ರದ್ದು ನೇಷನ್ ಬಿಲ್ಡಿಂಗ್ ಬಗ್ಗೆನೂ ಅದೇ. (1905) ಅವ್ರು ಎರಡು ಕೆಲಸ ಮಾಡ್ತಾರೆ. ಒಂದು ಕಾಂಗ್ರೆಸ್ ಸೆಷನ್ ವಿಚ್ ವಾಸ್ ಹೆಲ್ಡ್ ಇನ್ ಬನಾರಸ್ ಆರ್ ಕಾಶಿ, ಅದರ ಪ್ರೆಸಿಡೆಂಟ್ ಆಗಿ ಪ್ರೆಸಿಡೆನ್ಷಿಯಲ್ ಅಡ್ರೆಸ್ಸಲ್ಲಿ ಹಿ ಗಿವ್ಸ್ ಎ ಬ್ಲೂ ಪ್ರಿಂಟ್ ಆಫ್ ಹಿಸ್ ಫಿಲಾಸಫಿ ವಿಚ್ ಇಸ್ ಕಾಲ್ಡ್ ಲಿಬರಲ್ ಆರ್ ಮಾಡರೇಟ್ಸ್ ಸ್ಟ್ಯಾಂಡ್. ಅದರಲ್ಲಿ 9 ಅಂಶಗಳನ್ನು ಕೊಡ್ತಾರೆ. ಇದನ್ನೇ ಅವರು ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಚಾರ್ಟರ್ದಲ್ಲಿನೂ ಉಪಯೋಗ ಮಾಡ್ಕೊಳ್ತಾರೆ. ಹೇಳ್ತೇನೆ ಅದನ್ನು. ಒಂದು, ರಿಫಾರ್ಮ್ ಆಫ್ ದಿ ಲೆಜಿಸ್ಲೇಟಿವ್ ಕೌನ್ಸಿಲ್. ಆಗಿನ ಕಾಲದಲ್ಲಿ ಪಾರ್ಲಿಮೆಂಟ್ ಅಥವಾ ಗವರ್ನಿಂಗ್ ಕೌನ್ಸಿಲ್ ಅನ್ನೋದಿತ್ತು. ಅದರಲ್ಲಿ ಇಂಡಿಯನ್ಸ್ ರೆಪ್ರೆಸೆಂಟೇಷನ್ ಭಾಳ ಕಮ್ಮಿ ಇತ್ತು, ಅದನ್ನು ಜಾಸ್ತಿ ಮಾಡಿ ಅಂತ ಹೇಳ್ತಾರೆ. ಬಜೆಟ್ ಬಗ್ಗೆ ಕ್ರಿಟಿಸೈಸ್ ಮಾಡ್ತಾ ನಮಗೆ ರೆಪ್ರೆಸೆಂಟೇಷನ್ ಕೊಡಿ, ನಮ್ಮ ನ್ಯಾಚುರಲ್ ರಿಸೋರ್ಸನ್ನು ಹೆಚ್ಚಾಗಿ ಡಿಸ್ಟ್ರಿಬ್ಯೂಟ್ ಮಾಡಿಕೊಡಿ. ಆನಂತರ ಅಟ್ಲೀಸ್ಟ್ 3 Indians ಟು ಬಿ ನಾಮಿನೇಟೆಡ್ ಟು ದಿ ಇಂಡಿಯನ್ ಕೌನ್ಸಿಲ್, ಎಕ್ಸಿಕ್ಯೂಟಿವ್ ಇರಬೇಕು. ಕ್ರಿಯೇಷನ್ ಆಫ್ ಅಡ್ವೈಸರಿ ಬೋರ್ಡ್ಸ್ ಫಾರ್ ಆಲ್ ಡಿಸ್ಟ್ರಿಕ್ಟ್ಸ್, ಭಾಳ ಒಳ್ಳೆಯ ವಿಚಾರ. ನಾವು ಇವತ್ತು ನರಸಿಂಹರಾವ್ ಕಾಲದಿಂದ ಕಾಂಗ್ರೆಸ್ ಅವರು ಕೊಟ್ಟಿದ್ದಾರೆ ಪಂಚಾಯತ್ ರಾಜ್ ಅನ್ನೋ ಗಿಫ್ಟನ್ನು, ರಾಜೀವ್ ಗಾಂಧಿ ಕೊಟ್ಟಿದ್ದಾರೆ ಅಂತ ನಾವು ಬರ್ಕೊಳ್ತೇವೆ, ಓದ್ತೇವೆ. ಆದರೆ ಪ್ರಥಮವಾಗಿ ಪಂಚಾಯತ್ ರಾಜ್ 3 tier ಸಿಸ್ಟಮ್ ಇರಬೇಕು ಅನ್ನೋದು ಗೋಖಲೆ ಅವರ ವಿಚಾರ. 1905 ಆಸ್ ಪ್ರೆಸಿಡೆಂಟ್ ಆಫ್ ದಿ ಇಂಡಿಯನ್ ಕಾಂಗ್ರೆಸ್ ಹಿ ಸ್ಪೋಕ್ ಆ್ಯಂಡ್ ಎನ್ಯುಮರೇಟೆಡ್ ಆಲ್ ದೀಸ್ ಪಾಯಿಂಟ್ಸ್. ಒನ್ ಆಫ್ ದೆಮ್ ವಾಸ್ ಕ್ರಿಯೇಷನ್ ಆಫ್ ಅಡ್ವೈಸರಿ ಬೋರ್ಡ್ಸ್ ಫಾರ್ ಆಲ್ ಡಿಸ್ಟ್ರಿಕ್ಟ್ಸ್. ಈಗ ಜಿಲ್ಲಾ ಪಂಚಾಯತ್ ಅಂತ ನಾವೇನು ಹೇಳ್ತೇವೆ, ಅದಕ್ಕೆ ಪ್ರತಿಯೊಬ್ಬ ಡಿಸ್ಟ್ರಿಕ್ಟ್ ಕಲೆಕ್ಟರ್ಗೆ ಒಂದು ಅಡ್ವೈಸರಿ ಬೋರ್ಡ್ ಇರಬೇಕು. ಅವನ ಕೆಳಗಡೆ ಇರತಕ್ಕಂಥ ಪಂಚಾಯತ್ ರಾಜ್, ಪಂಚಾಯತಿ ಅಂತ ಶಬ್ದ ಉಪಯೋಗ ಮಾಡಲಿಲ್ಲ, ವಿಲೇಜ್ ಲೆವೆಲ್ ಅಡ್ಮಿನಿಸ್ಟ್ರೇಷನ್ ಏನಿದೆ ಅದಕ್ಕೂ ಒಂದು ಸ್ಥಾನಮಾನ ಇರಬೇಕು. ಗರಿಷ್ಠ ಮಟ್ಟದಲ್ಲಿ, ಉತ್ತಮ ಮಟ್ಟದಲ್ಲಿ ಸ್ಟೇಟ್ ಕೌನ್ಸಿಲ್ದಲ್ಲಿ ಜಾಗ ಮಾಡಿಕೊಡಬೇಕು ಇಂಡಿಯನ್ಸ್ಗೆ. 3 tier, ವಿಲೇಜ್ ಲೆವೆಲ್, ತಾಲೂಕಾ ಲೆವೆಲ್ 1, ಡಿಸ್ಟ್ರಿಕ್ಟ್ ಲೆವೆಲ್ 1, ರಾಜ್ಯ ಮಟ್ಟದಲ್ಲಿ 1. ಎಲ್ಲ ಕಡೆನೂ ಇಂಡಿಯನ್ಸ್ ಇರಬೇಕು, ಹೆಚ್ಚಾಗಿರಬೇಕು. ಮತ್ತು ಅಡ್ವೈಸರಿ ಬೋರ್ಡ್ಸನ್ನು ಕನ್ಸಲ್ಟ್ ಮಾಡಬೇಕು ಅಡ್ಮಿನಿಸ್ಟ್ರೇಟರ್ಸ್ ಆರ್ ಕಲೆಕ್ಟರ್ಸ್. ಜುಡಿಷಿಯಲ್ ಬ್ರ್ಯಾಂಚ್ದಲ್ಲಿ ಹೆಚ್ಚಾಗಿ ನಾವು ಬರೀ ಆವಾಗ ICS ಜನ ಇರ್ತಾಯಿದ್ರು ಅಥವಾ ಬ್ರಿಟಿಷ್ ಅಡ್ಮಿನಿಸ್ಟ್ರೇಟರ್ಸ್ ಇರ್ತಾಯಿದ್ರು, ಅದ್ರ ಜೊತೆಗೆ ಜಡ್ಜಸ್, ಇಂಡಿಯನ್ ಜಡ್ಜಸ್ ಇರಬೇಕು ಅಂತ ಹೇಳ್ತಾಯಿದ್ರು. ರಿಡಕ್ಷನ್ ಆಫ್ ದಿ, ಇದು ಭಾಳ ಇಂಪಾರ್ಟೆಂಟ್ ನೋಡಿ. ಇದು ಒಂದು ಇವತ್ತಿನ ಸಮಸ್ಯೆಗೆ ಆಗಿನ ಕಾಲದ ಒಂದು ಪರಿಹಾರ ಕೊಟ್ಟರೋ ಏನೋ. ರಿಡಕ್ಷನ್ ಆಫ್ ದಿ ಹೆವಿ ಮಿಲಿಟರಿ ಎಕ್ಸ್ಪೆಂಡಿಚರ್. ಸ್ವಲ್ಪ ಲೆಟ್ ಮೀ ಸ್ಟೆಪ್ ಅಸೈಡ್ ಎ ಬಿಟ್ ಫ್ರಮ್ ದಿ ಮೇನ್ ಸ್ಟ್ರೀಮ್. ಆಗಿನ ಕಾಲದಲ್ಲಿ ಬ್ರಿಟಿಷರು ಮಾಡಿದಂಥ ಕುತಂತ್ರ ಏನು ಅಂತಂದರೆ, ಬ್ರಿಟಿಷ್ ಸಾಮ್ರಾಜ್ಯದ ಹಿತದೃಷ್ಟಿಯಿಂದ ಎಲ್ಲೆಲ್ಲಿ ಯುದ್ಧಗಳನ್ನು ಮಾಡಬೇಕಾದ ಅವಶ್ಯಕತೆ ಬಿತ್ತು ಬ್ರಿಟಿಷ್ ಸರ್ಕಾರಕ್ಕೆ, ಅವೆಲ್ಲಕ್ಕೂ ಭಾರತೀಯ ಜನರನ್ನು ಉಪಯೋಗ ಮಾಡಿದರು ಸೈನಿಕರನ್ನಾಗಿ, ಭಾರತೀಯ ಧನವನ್ನು ಉಪಯೋಗ ಮಾಡಿದರು ಟ್ಯಾಕ್ಸ್ ಹಾಕಿ, ಭಾರತೀಯ ಧಾನ್ಯವನ್ನು ಉಪಯೋಗ ಮಾಡಿದರು. ಇದಕ್ಕಿಂತ ಮಿಗಿಲಾಗಿ ಇದೊಂದು ಒಳ್ಳೆ ಸೇವೆ ನಾವು ಮಾಡ್ತಾ ಇರೋದು ಅಂತ ನಾವು ಭಾವನೆ ನಮ್ಮಲ್ಲಿ ಹುಟ್ಟು ಹಾಕಿದರು. ಗೋಖಲೆ, ತಿಳಕ್, ಗಾಂಧಿ ಆ್ಯಂಡ್ ರಾಂಡೆ, all of them believed, very surprising but not so surprising, that Britishers coming to rule India was a divine dispensation. God's mercy, God's grace it was that Britishers came over to India to rule us. ಈ ಒಂದು ನಂಬಿಕೆಯನ್ನು ರಾನಡೆ, ಗೋಖಲೆ, ತಿಳಕ್, ಗಾಂಧಿ ಎಲ್ಲರೂ ಹೊಂದಿದ್ರು ಆಗಿನ ಕಾಲದಲ್ಲಿ. ಗಾಂಧಿ ಟೂರ್ಡ್ ಅರೌಂಡ್ ಇಂಡಿಯಾ ಅಂಡ್ ಆಸ್ಕ್ ಪೀಪಲ್ ಟು ಸೆಂಡ್ ದೇರ್ ಸನ್ಸ್
to join British army to fight wars in Egypt and Iran and Afghanistan and elsewhere. ಅದಕ್ಕೆ ಅವ್ರು ಕೈಸರಿ ಹಿಂದ್ ಅಂತ ಬ್ರಿಟಿಷ್ ಗೌರ್ಮೆಂಟ್ದಲ್ಲಿ ಒಂದು ದೊಡ್ಡ ಟೈಟಲ್ ಕೊಟ್ಟರು. ಇಲ್ಲಿ ಅಷ್ಟೇ ಅಲ್ಲ, ಸೌತ್ ಆಫ್ರಿಕಾದಲ್ಲೂ ಅವ್ರು ಬ್ರಿಟಿಷ್ ಗೌರ್ಮೆಂಟದ ವಿಜಯಕ್ಕಾಗಿ ಹೋರಾಟ ಮಾಡಿದರು. ಒಂದು ಕಾಲ ಹಾಗೆ ಇತ್ತೋ ಏನೋ, ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದೇ ಅವ್ರು ಬೈಯೋದು ತಪ್ಪಾಗುತ್ತೆ. ಆಗಿನ ಪರಿಸ್ಥಿತಿ ಹಾಗಿತ್ತೋ ಏನೋ. ಆವಾಗೆ ನಿಮಗೆ ಕೆಲವರಿಗಾದ್ರೂ ಗೊತ್ತಿರ್ಬೋದು, ಬಿಕಾಸ್ ಆಲ್ ಆಫ್ ಯು ಆರ್ ಅಬೌವ್ 60 ಆರ್ ಸೊ. ಆಗಿನ ಕಾಲದಲ್ಲಿ 1914-18 ಯುದ್ಧ ಆದಾಗ, ಮಹಾಯುದ್ಧ ಆದಾಗ, ಬ್ರಿಟನ್ದಲ್ಲಿ ವಾರ್ ಟ್ಯಾಕ್ಸ್ ಹಾಕಲಿಲ್ಲ, ಬ್ರಿಟನ್ದಲ್ಲಿ ವಾರ್ ಬಜೆಟ್ ಮಂಡಿಸಲಿಲ್ಲ. ಅದೆಲ್ಲ ಮಹಾಯುದ್ಧದ ಎಕ್ಸ್ಪೆನ್ಸಸ್ನ ಇಂಡಿಯನ್ಸ್ ತಲೆ ಮೇಲೆ ಹಾಕಿದರು. ವಾರ್ ವಾಸ್ ಡಿಕ್ಲೇರ್ಡ್ ಆನ್ ಬಿಹಾಫ್ ಆಫ್ ಇಂಡಿಯಾ ಆ್ಯಂಡ್ ಇಂಡಿಯಾ ವಾಸ್ made to join the First World War without consulting the people of India, without consulting the leaders of India. And not only that, India was made to bear the expenses of the First World War. ಅದಕ್ಕೆ ನಾವು ಹುಮ್ಮಸ್ಸಿನಿಂದ ತಯಾರಾಗಿ ಧನಧಾನ್ಯವನ್ನು ದೇಣಿಗೆ ಕೊಟ್ವಿ. ನಮ್ಮ ಮಗನನ್ನು ಸೈನ್ಯಕ್ಕೆ ಸೇರಿಸಿದ್ವಿ, ಹೋಗಿ ಯುದ್ಧ ಮಾಡಿ ಬ್ರಿಟಿಷರ್ಸ್ನ ಗೆಲ್ಲಿಸು ಅಂತ. ಇಂಥ ಜನ ನಾವು ಇಂಥ ಜನ ಇದ್ದಾಗ ಲೀಡರ್ಸ್ ಇನ್ನು ಅವ್ರೇನು ಬೇರೆ ಆಗ್ಲಿಕ್ಕೆ ಸಾಧ್ಯ ಇದೆ? ಇದು ಫಸ್ಟ್ ವಾರ್ಗೆ ಅಷ್ಟೇ ಆಗಲಿಲ್ಲ. ಅಫ್ಕೋರ್ಸ್ ದೀಸ್ ಪೀಪಲ್ ಆರ್ ಹೋಪಿಂಗ್, ದ ಲೀಡರ್ಸ್, ದ್ಯಾಟ್ ಇನ್ ರಿಟರ್ನ್ ಔಟ್ ಆಫ್ ಕಂಪ್ಯಾಷನ್ ಆ್ಯಂಡ್ ರೆಸಿಪ್ರಿಕೇಷನ್ ಸ್ಪಿರಿಟ್ ಬ್ರಿಟಿಷರ್ಸ್ ವಿಲ್ ಗಿವ್ ಅಸ್ ಸಮಥಿಂಗ್ ಪಾಸಿಟಿವ್ ಅಂತ. ಅವರು ಅಂಥ ಮುಟ್ಟಾಡರಾಗಿರಲಿಲ್ಲ ಬ್ರಿಟಿಷರ್ಸ್, ನಾವು ಮುಟ್ಟಾಡಾಗಿದ್ವಿ. ಇದರಿಂದ ಪಾಠ ಕಲೀಲಾರ್ದೇ ಸೆಕೆಂಡ್ ವರ್ಲ್ಡ್ ವಾರದಲ್ಲಿಯೂ ಇದೇ ಆಯಿತು. ಹೋಪಿಂಗ್ ದಟ್ ಬ್ರಿಟಿಷರ್ಸ್ ಆರ್ ಜೆಂಟಲ್ಮೆನ್, ಏನಾದರೂ ಕೊಡ್ತಾರೆ ನಾವು ಕೇಳಿದಂಥ ಹೋಮ್ ರೂಲೋ ಅಥವಾ ಮತ್ತೊಂದು. ಅದಕ್ಕೆ ಬ್ರಿಟಿಷರು ಪಾಪ ಒದ್ದಾಡ್ತಾ ಇರುವಾಗ ನಾವು ಸುಮ್ಮನೆ ನೋಡ್ಲಿಕ್ಕೆ ಇರಲಿಕ್ಕಾಗುತ್ತಾ ಅಂತ ಹೇಳಿ ವಿ ಕೋಆಪರೇಟೆಡ್ ವಿತ್ ದಿ ಬ್ರಿಟಿಷ್ ಗೌರ್ಮೆಂಟ್ ಇನ್ ಆಲ್ ರೆಸ್ಪೆಕ್ಟ್ಸ್. ಮೋಸ್ಟ್ ಆಫ್ ದಿ ಪೀಪಲ್ ಹೂ ಡೈಡ್, ಎಷ್ಟು 60 lakhs ಆಫ್ ಪೀಪಲ್ ಹೂ ಡೈಡ್ ಇನ್ ಸೆಕೆಂಡ್ ವರ್ಲ್ಡ್ ವಾರ್ ವೇರ್ ಇಂಡಿಯನ್ಸ್ ಅಂದರೆ ಇಂಡಿಯನ್ಸ್, ಪಾಕಿಸ್ತಾನೀಸ್ ಎಲ್ಲ ಕೂಡಿಕೊಂಡು ಬ್ರಿಟಿಷ್ ಇಂಡಿಯಾ. 60 lakhs ಆಫ್ ಅಸ್. ಏನಾಗಿತ್ತು ನಮಗೆ ದಾಡಿ? ಅವರಿಗೆ ಯುದ್ಧಕ್ಕೆ ಜಯ ಗಳಿಸಲಿಕ್ಕೆ ನಾವ್ಯಾಕೆ ಸಾಯಬೇಕು? ಜರ್ಮನಿ ಫ್ರಾನ್ಸ್ ಬಾರ್ಡರ್ ಮೇಲೆ ಯುದ್ಧದಲ್ಲಿ ಸತ್ತವರು ಕ್ಯಾವೆಲ್ರಿ ಫೋರ್ಸ್ ನಮ್ಮದು, ಇಂಡಿಯನ್ಸ್. ಅವರಿಗೆ ಒಂದು ವಿಕ್ಟೋರಿಯಾ ಚಕ್ರ ದೊಡ್ಡ ಸ್ಯಾಕ್ರಿಫೈಸ್ ಮಾಡಿದವರಿಗೆ, ಬೇರೆಯವ್ರಿಗೆ 15 ರೂಪಾಯಿ ಪೆನ್ಷನ್ನು ಎಕ್ಸ್ಟ್ರಾ ಕೊಟ್ಟರು. ಅದಕ್ಕಾಗಿ ನಾವು ಮುಗಿಬಿದ್ದು ಬ್ರಿಟಿಷ್ ಸೈನ್ಯ ಸೇರಿ ಈಜಿಪ್ಟಲ್ಲಿ ಯುದ್ಧ ಮಾಡಿದ್ವಿ, ಆಫ್ರಿಕಾದಲ್ಲಿ ಯುದ್ಧ ಮಾಡಿದ್ವಿ, ಮಲಾಯದಲ್ಲಿ ಯುದ್ಧ ಮಾಡಿದ್ವಿ. ಯುದ್ಧ ಮಾಡಿ ಸತ್ವಿ. ಆ ಸತ್ತವರ ನೆನಪಿಗೋಸ್ಕರ ಇಂಡಿಯಾ ಗೇಟ್ ಕಟ್ಟಿದ್ದಾರೆ ಡೆಲ್ಲಿಯಲ್ಲಿ. ನೀವು ಪ್ರತಿ ಸಲ ನೋಡಿರ್ಬೋದು, ರಿಪಬ್ಲಿಕ್ ಡೇ ಪರೇಡ್ದಾಗ ಇಂಡಿಯಾ ಗೇಟ್ ತೋರಿಸ್ತಾರೆ, ಆ ಸುತ್ತಮುತ್ತಲು ಪರೇಡ್ ನಡೀತೆ. ಅದು ಯಾರು ಸಲುವಾಗಿ ಕಟ್ಟಿದಂಥ ಮಾನ್ಯುಮೆಂಟ್ ಅಂತ ತಿಳಿದುಕೊಂಡಿದ್ದೀರಾ? ಬ್ರಿಟನ್ನ ಯುದ್ಧದ ವಿಜಯಕ್ಕಾಗಿ ಸತ್ತವರ ನಮ್ಮ ಜನರ ನೆನಪಿಗೆ. ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಲ್ಲ. ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಸತ್ತವರು ನಾವು ನೆನೆಸೋದೂ ಇಲ್ಲ, ಮಾನ್ಯುಮೆಂಟೂ ಕಟ್ಟಿಲ್ಲ. ಇಂಥ ಜನ ನಾವು. ಒಂದು ರಷ್ಯಾದ ವಿರುದ್ಧ ವಾರ್, ಆಂಗ್ಲೋ ರಷ್ಯನ್ ವಾರು, ಅಫ್ಘಾನಿಸ್ತಾನ ವಿರುದ್ಧ ವಾರು, ಹೆಚ್ಚಾಗಿ ಫಸ್ಟ್ ವರ್ಲ್ಡ್ ವಾರದಲ್ಲಿ ಸತ್ತಂಥ ಯೋಧರ ನೆನಪಿಗೋಸ್ಕರ ಅವ್ರ ಹೆಸರು ಹಾಕಿದಾರಂತೆ. ನಾನು ಪೂರ್ತಿಯಾಗಿ ನೋಡಿಲ್ಲ. ಅವರಿಗೆ ಡೆಡಿಕೇಟ್ ಮಾಡಿದಂಥ ಒಂದು ಸ್ಮರಣೆ ಕಟ್ಟಡ ಅದು ಇಂಡಿಯಾ ಗೇಟ್. ಅದನ್ನು ನಮ್ಮ ನ್ಯಾಷನಲ್ ಸಿಂಬಾಲ್ ಅಂತ ರಿಪಬ್ಲಿಕ್ ಡೇ ಪರೇಡಲ್ಲಿ ಸುತ್ತಮುತ್ತ ಓಡಾಡ್ತೇವೆ. ಇಂಥ ಸ್ವಾಭಿಮಾನ ರಹಿತವಾದ ದೇಶ ನಮ್ಮದು, ಜನ ನಮ್ಮವರು, ನಾಯಕರು ನಮ್ಮವರು. ಒಂದು ಸಲ ಚರ್ಚೆ ಆಗ್ತಾ ಇತ್ತು, ಇನ್ನೂ ನಡೀತಾ ಇದೆ. ಅಲ್ಲಿ ಒಬ್ಬ ಕಿಂಗಂದು ಸ್ಟ್ಯಾಚ್ಯೂ ಇತ್ತು ಮೊದಲು, ತಮಗೆ ನೆನಪಿದೆಯಲ್ಲ, ನೋಡಿದರೆ ಪಿಕ್ಚರ್ ಮಾಡಿಕೊಂಡ್ರೆ ಕಣ್ಣಿದ್ರಿಗೆ ಗೊತ್ತಾಗುತ್ತೆ. ಆ ನಂತರ ಪ್ರತಿಭಟಿಸಿ ಅಂತ ತೆಗೆದ್ರೆ ಅಲ್ಲಿ ಏನು ಪುನಃಸ್ಥಾಪನೆ ಮಾಡಿ ಯಾರನ್ನು ನಿಲ್ಲಿಸಬೇಕು ಅಂತ ಅದ್ರ ಬಗ್ಗೆ ವಾದ ವಿವಾದ. ಹೀಗಾಗಿ ಯಾರನ್ನೂ ನಿಲ್ಲಿಸಿಲ್ಲ, ಖಾಲಿ ಇದೆ. ಅದಕ್ಕೊಬ್ಬ ಬರೆದ ಇದೇ ಬೆಸ್ಟ್ ಸಿಂಬಾಲ್ ಅಂತ. ಖಾಲಿನೇ ಇರಲಿ, ಖಾಲಿಪನ್, ಎಂಟಿನೆಸ್, ಇದೇ ನಮ್ಮ ದೇಶದ ಸಿಂಬಾಲ್ ಆಗಿರಲಿ ಅಂತ. ಇನ್ನೂ ಹಾಗೇ ಇದೆ, ಖಾಲಿ ಇದೆ. ಛತ್ರ ಇದೆ ಮೇಲ್ಗಡೆ, ಕೆಳಗಡೆ ಯಾರೂ ಇಲ್ಲ, ಏನೂ ಇಲ್ಲ. ಇಂಥ ಒಂದು ದುರ್ಗತಿ ಕಂಡಂಥ ನಮ್ಮ ದೇಶ. ಇದರಲ್ಲಿ ದೇಶ ಕಟ್ಟಬೇಕಾದ್ರೆ, ಒಂದು ಮೂವ್ಮೆಂಟ್ ಜನರೇಟ್ ಮಾಡಬೇಕಾದ್ರೆ ಗೋಖಲೆ ಅವರು ಕೊಟ್ಟಂಥ ಕಾಂಟ್ರಿಬ್ಯೂಷನ್ದಲ್ಲಿ ಒಂದು ಎಜುಕೇಷನ್, ಎಸ್ಟಾಬ್ಲಿಷಿಂಗ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಎಸ್ಪೆಷಲಿ ಇನ್ ಪೂನಾ ಆ್ಯಂಡ್ ಅರೌಂಡ್. ಆನಂತರ ಇವರು ಎಲ್ಲೆಲ್ಲಿ ಹೋದರೂ ಅಲ್ಲಿ ಗೋಖಲೆಯವರ ಸ್ಮರಣೆಗೋಸ್ಕರ ಕಲ್ಕತ್ತಾದಲ್ಲೇ ಇರ್ಬೋದು, ಮಡ್ರಾಸಲ್ಲಿರ್ಬೋದು, ಇಲ್ಲಿ ಬೆಂಗಳೂರಲ್ಲಿ ಮಾಡಿದಂಥ ಈ ಸಂಸ್ಥೆ ಇರ್ಬೋದು, ಆಲ್ ಓವರ್ ಇಂಡಿಯಾ ಬಿಫೋರ್ ಗಾಂಧೀಸ್ ಟೂರ್ ಆ್ಯಂಡ್ ಆಲ್ ದ್ಯಾಟ್, ಗೋಖಲೆ ವಾಸ್ ನೋನ್.
Not only in India, outside India also Gokhale was well known as an ambassador of peace and honor and dignity and democracy, fighter for a good cause all over the world, even in England. ಆದ್ದರಿಂದ ಗೋಖಲೆ ಅವರ ಕನ್ಸ್ಟ್ರಕ್ಟಿವ್ ಕಾಂಟ್ರಿಬ್ಯೂಷನ್ಸ್ ಏನಿದೆ ಅದನ್ನು ನಾವು ನೆಗ್ಲೆಕ್ಟ್ ಮಾಡೋದಿಲ್ಲ. ಆನಂತರ ಅಂಬೇಡ್ಕರ್ ಅದನ್ನು ಫಾಲೋ ಮಾಡ್ತಾರೆ. ಅಹಮದಾಬಾದಲ್ಲಿ, ಬೇರೆ ಕಡೆ ಔರಂಗಾಬಾದಲ್ಲಿ ಅವರು ಅಂಬೇಡ್ಕರ್ ಇದನ್ನೇ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಫಾರ್ ಎಸ್ಪೆಷಲಿ ದಲಿಟ್ಸ್ ಅಂತ ಮಾಡ್ಕೊಳ್ತಾರೆ. ಅಂದರೆ ಅವರೊಂದು ದಾರದೀಪ ಆದರು, ಟಾರ್ಚ್ ಬೇರರ್ ಆದರು ಗೋಖಲೆ ಅವರು. ಅವ್ರು ಮಾಡಿದ್ದನ್ನು ಉಳಿದವರು ಅನುಸರಿಸ್ತಾರೆ. ಈ ಮಿಲಿಟರಿ ಎಕ್ಸ್ಪೆಂಡಿಚರ್ ಬಗ್ಗೆ ಒಂದು ಮಾತು ಹೇಳ್ತಾರೆ ಅವರು. ಆಗಿನ ಕಾಲದಲ್ಲಿ 3.5 ಕೋಟಿ, 4 ಕೋಟಿ, 6 ಕೋಟಿ ರೂಪಾಯಿ ಬ್ರಿಟಿಷ್ ಗೌರ್ಮೆಂಟ್ ಯೂಸ್ ಟು ಸೆಟ್ ಅಸೈಡ್ ಫ್ರಮ್ ಔಟ್ ಆಫ್ ಜನರಲ್ ರಿಸೋರ್ಸಸ್ ಫಾರ್ ಮಿಲಿಟರಿ ಎಕ್ಸ್ಪೆನ್ಸಸ್ ಅಂತ ಅನ್ಯೂಲಿ. ಬಜೆಟ್ ಕ್ರಿಟಿಸೈಸ್ ಮಾಡುವಾಗ ಅದನ್ನ ಹೇಳ್ತಾರೆ, ಯು ಆರ್ ಇಂಪೋಸಿಂಗ್ ಹೆವಿಯರ್ ಬರ್ಡನ್ ಆನ್ ಇಂಡಿಯನ್ ಪೀಪಲ್, ಪೂರ್ ಪೀಪಲ್, ಸ್ಟಾಪ್ ದಿಸ್, ಡಿಕ್ರೀಸ್ ಯುವರ್ ಮಿಲಿಟರಿ ಎಕ್ಸ್ಪೆಂಡಿಚರ್. ಇದು ಒಂದು ಪಾರ್ಟ್. ಎರಡನೇದತ್ತು ನಾನು ಆಗಲೇ ಹೇಳಿದಾಗೆ ಅಫ್ಘಾನಿಸ್ತಾನಲ್ಲಿ ಯುದ್ಧ ಮಾಡಿದರೆ ನಮ್ಮ ಜನ ಹೋಗ್ತಾರೆ, ಅದೆಲ್ಲ ಎಕ್ಸ್ಪೆನ್ಸಸ್ಸು ಭಾರತೀಯರ ಬರೀ ಹಾಕ್ತಾರೆ. ಯಾಕೆಂದರೆ ಭಾರತೀಯ ಸೈನಿಕರು ಹೋಗಿದಾರಲ್ಲ, ಅದಕ್ಕೆ ಅವ್ರದ್ದು ಎಲ್ಲ ಎಕ್ಸ್ಪೆನ್ಸಸ್ ಸರ್ಕಾರ ಕೊಡಬೇಕು ಅಂತ. ಇರಾನದಲ್ಲಿ ಹೋಗ್ತಾರೆ, ಫೈಟ್ ಮಾಡ್ತಾರೆ, ಅದು ಸರ್ಕಾರ, ಭಾರತ ಸರ್ಕಾರದ ಮೇಲೆ ಬೀಳುತ್ತೆ ಭಾರ. ಈಜಿಪ್ಟಿಗೆ ಕಳಿಸ್ತಾರೆ, ಅದ್ರ ಭಾರ ಎಲ್ಲ ನಮ್ಮ ದೇಶದ ಮೇಲೆ, ನಮ್ಮ ಜನರ ಮೇಲೇ ಬೀಳುತ್ತೆ. ಜನರು ಹೋಗಿ ಸಾಯಬೇಕು, ಅದಕ್ಕೆ ದುಡ್ಡು ಕೊಡಬೇಕು ಸರ್ಕಾರಕ್ಕೆ, ಬ್ರಿಟಿಷ್ ಸರ್ಕಾರಕ್ಕೆ, ಅವರಿಗೆ ದವಸ ಧಾನ್ಯಗಳನ್ನು ಕೊಡಬೇಕು. ಆದರೆ ಶ್ರೇಯಸ್ಸು ಮಾತ್ರ ಬ್ರಿಟಿಷ್ ಆಫೀಸರ್ಸ್, ಬ್ರಿಗೇಡಿಯರ್, ಮೇಜರ್ ಜನರಲ್ ಅವರು ಬ್ರಿಟಿಷರ್ಸ್. ನಾವು ಒದಿಸ್ಕೊಂಡು ಬರೋರಷ್ಟೇ, ಸಾಯೋರಷ್ಟೇ, ಗುಂಡೇಟು ತಿಂದು ಸೈನಿಕರು. ಆದರೆ ವಿಜಯೋತ್ಸವ ಏನಾಗುತ್ತೆ, ಅದು ಬ್ರಿಟಿಷರ ಹೆಸರಿನಲ್ಲಿ ಆಗುತ್ತೆ. ಅದಕ್ಕೆ ನಾವು ಕೋಆಪರೇಟ್ ಮಾಡಿದ್ದೇವೆ. ಇಂಡಿಯಾ ಗೇಟ್ ಆ್ಯಂಡ್ ದಿ ಎಂಪ್ಟಿನೆಸ್ ಸಿಂಬಲೈಸಿಂಗ್ ದೇರ್ ಈಸ್ ಟ್ರೂ ಟ್ರಿಬ್ಯೂಟ್ ಟು ಅವರ್ ನೇಷನ್ಹುಡ್ ಇನ್ ಎ ವೇ. ಗೋಯಿಂಗ್ ಎ ಲಿಟಲ್ ಅವೇ ಫ್ರಮ್ ದಿ ಮೇನ್ ಥೀಮ್, ಇವತ್ತು ಏನಾಗಿದೆ ಪರಿಣಾಮ? ವೆಸ್ಟ್ಲ್ಯಾಂಡ್ ಅಂತೂ ಗೊತ್ತಿದೆ, ನಿನ್ನೆ ಮೊನ್ನೆ ಬೆಳಕಿಗೆ ಬಂದಿದೆ. ಇದಕ್ಕಿಂತ ಮೊದಲು ಏನಾಗಿದೆ, ಅದಕ್ಕಿಂತ ಮೊದಲು ಏನಾಗಿದೆ, ಕಳೆದ ಒಂದು 60 ವರ್ಷಗಳಲ್ಲಿ ನಡೆದಂಥ ಈ ಹಗರಣಗಳು, ಸ್ಕ್ಯಾಂಡಲ್ಸ್, ಮಿಲಿಟರಿ ವೆಪನ್ಸ್ ಖರೀದಿ ಮಾಡೋದರಲ್ಲಿ ಉಂಟಾದ ಹಗರಣಗಳು, ಜೀಪ್ ಸ್ಕ್ಯಾಂಡಲ್ ನೆಹರೂರ ಕಾಲದಿಂದ ಶುರುವಾದದ್ದು, ಥ್ಯಾಂಕ್ಸ್ ಟು ಕೃಷ್ಣ ಮೆನನ್ ಅಂಡ್ ಅದರ್ಸ್. ಕೃಷ್ಣ ಮೆನನ್ ಪರ್ಚೇಸ್ಡ್ ಆರ್ ಡ್ಯೂಪ್ಡ್, made to purchase old jeeps with a new paint, and expenses were paid as though they were new jeep. ನಮ್ಮ ಜನರಲ್ ವಿ ಕೆ ಸಿಂಗ್ ಅವರು ಹೇಳಿದ್ರಲ್ಲ, ಟೆಟ್ರಾ ಪ್ಯಾಕ್ ಅದು ಟ್ಯಾಂಕ್ ಮಾಡಿದಾಗೇ ಓಲ್ಡ್ ತಂದು ಜಂಕ್ ತಂದು ಪೇಂಟ್ ಮಾಡಿಬಿಟ್ಟು ಖರೀದಿ ನಾವು ಮಾಡಿದ್ವಿ. ಈ ಸ್ಕ್ಯಾಂಡಲ್ನಲ್ಲಿ ಇದು ಉದ್ದೇಶ ಟು ಇನ್ಕ್ರೀಸ್ ಸೆಕ್ಯೂರಿಟಿ ಆಫ್ ಇಂಡಿಯಾ ಅಂತಲ್ಲ, ಟು ಗಿವ್ ದಿ ವೆಪನ್ಸ್ ಆ್ಯಂಡ್ ವೆಪನ್ ಸಿಸ್ಟಮ್ಸ್ ವಿಚ್ ಅವರ್ ಸೋಲ್ಜರ್ಸ್ ರಿಕ್ವೈರ್ ಎಟ್ ದಿ ಕಾರ್ಗಿಲ್ ಹೈಟ್ಸ್ ಆರ್ ಹಿಮಾಲಯನ್ ಹೈಟ್ಸ್, ಅದು ಅಲ್ಲ. ಕಮಿಷನ್ ಎಷ್ಟು ಸಿಗುತ್ತೆ ಅದು ನಿಜವಾದ ಕನ್ಸಿಡರೇಷನ್. ಕಮಿಷನ್ಗೋಸ್ಕರ ಇವೆಲ್ಲ ಡೀಲ್ಸ್ ಆದದ್ದೇ ಹೊರತು ನಿಜವಾಗಿ ಟು ಹೈಟನ್ ದಿ ಸೆಕ್ಯೂರಿಟಿ ಲೆವೆಲ್ ಆಫ್ ಇಂಡಿಯನ್ ಆರ್ಮ್ ಫೋರ್ಸಸ್ ಆಗಿದ್ದರೆ ಅದು ಒಂದು ರೀತಿಯಿಂದ ಕೋಇನ್ಸಿಡೆನ್ಸ್. ಚೌಧರಿ ಬನ್ಸಿಲಾಲ್ ಹರಿಯಾಣದಲ್ಲಿ ಚೀಫ್ ಮಿನಿಸ್ಟರ್ ಫಸ್ಟ್ ಟೈಮ್ ಆದಾಗ ಒಬ್ಬ ಜೇಮ್ಸ್ ಮ್ಯಾನರ್ ಅಂತ ಬಂದು, ಅಮೇರಿಕನ್, ಕೆನಡಿಯನ್, ಆಸ್ಟ್ರೇಲಿಯನ್ ಎಲ್ಲ ಕಡೆ ಇದ್ದಂಥ ಮನುಷ್ಯ, ಒಳ್ಳೆ ಪ್ರೊಫೆಸರು, ಕರ್ನಾಟಕದ ಬಗ್ಗೆ ಸಿಕ್ಕಾಪಟ್ಟೆ ರಿಸರ್ಚ್ ಮಾಡಿದ್ದಾರೆ, ದೇವರಾಜ್ ಅರಸು ಅಂತವ್ರು ಅಂತ ಹಿಡಿದು. ಅವರು ಹರಿಯಾಣಕ್ಕೆ ಹೋಗಿ ಅಲ್ಲಿ ಬನ್ಸಿಲಾಲ್ದು ಕರಪ್ಷನ್ ಬಗ್ಗೆ ಸ್ಟಡಿ ಮಾಡಿದಾಗ ಹಿ ಕೇಮ್ ಆ್ಯಂಡ್ ಟೋಲ್ಡ್ ಅಸ್, ಇನ್ ಹರಿಯಾಣ ಡೆವಲಪ್ಮೆಂಟ್ ಈಸ್, ನಮಗೇನೋ ಆಸ್ಪತ್ರೆ ಕಟ್ಟಿದ್ರು, ಸ್ಕೂಲ್ ಕಟ್ಟಿದ್ರು, ರೋಡ್ ಮಾಡಿದ್ರು, ಬಿಲ್ಡಿಂಗ್ ಕಟ್ಟಿದ್ರು ಅಂತ ನಮಗೆ ಬರುತ್ತೆ, ಪೇಪರ್ಸ್ನಲ್ಲಿ ಬರುತ್ತೆ, ಟಿ ವಿಯಲ್ಲಿ ಬರುತ್ತೆ. ಡೆವಲಪ್ಮೆಂಟ್ ವಾಸ್ ಎ ಸೈಡ್ ಇಫೆಕ್ಟ್, ಕರಪ್ಷನ್ ವಾಸ್ ದಿ ಮೇನ್ ಆಕ್ಯುಪೇಷನ್ ಅಂತ ಅವರು ಮಾಡಿದಂಥ ಒಂದು ರಿಸರ್ಚಿಂದ ಕಂಡು ಬಂದದ್ದು. ಕರಪ್ಷನಿಂದ ನನಗೆ ಎಷ್ಟು ಸಿಗುತ್ತೆ ಅದು ಮುಖ್ಯ, ಅದಕ್ಕೆ ಕಾಂಟ್ರಾಕ್ಟ್ ಕೊಡೋದು, ಎಂಜಿನಿಯರ್ಸ್ ಅಪಾಯಿಂಟ್ ಮಾಡೋದು, ಅದಕ್ಕೆ ಹೇಗೆ ಕರಪ್ಷನ್ ಮಾಡೋದು, ದುಡ್ಡು ಹೇಗೆ ಸಂಪಾದನೆ ಮಾಡೋದು, ಅದಕ್ಕೆ ಒಂದು ಬ್ರಿಡ್ಜ್ ಕಟ್ಟು, ಒಂದು ರೋಡ್ ಕಟ್ಟು, ಒಂದು ಹಾಸ್ಪಿಟಲ್ ಕಟ್ಟು ಅಂತ. ಹಾಗೆ ನಮ್ಮಲ್ಲಿ ಡಿಫೆನ್ಸ್ ಪರ್ಚೇಸಸ್ ಏನಿದೆ, ಇಟ್ಸ್ ನಾಟ್ ಮೆಂಟ್ ಟು ಇಕ್ವಿಪ್ ಅವರ್ ಸೋಲ್ಜರ್ಸ್ ವಿತ್ ಹೈಯರ್ ಎಫಿಷಿಯನ್ಸಿ, ಬಟ್ ಮೇಕ್ ಅವರ್ ಪಾಕೆಟ್ ಸೀಲ್ ವಿತ್ ಬಲ್ಜಿಂಗ್ ಅಮೌಂಟ್ ಆಫ್ ಮನಿ ಕೆಪ್ಟ್ ಇನ್ undisclosed sources. Shameless people are we, shameless leaders are we, but then this is true fact. ಈ ಪರಿಸ್ಥಿತಿಯನ್ನು ನೋಡಿದರೆ ನನಗನ್ಸೋದು ವೈಯಕ್ತಿಕವಾಗಿ, ಐ ಮೇ ಬಿ ರಾಂಗ್, ಐ ಮೇ ಬಿ ಪ್ರಿಜುಡಿಸ್, ಎಸ್ ಐ ಅಕ್ಸೆಪ್ಟ್, ಬಟ್ ದೆನ್ ದಿಸ್ ಇಸ್ ಮೈ ಫೀಲಿಂಗ್ ದ್ಯಾಟ್ ಫಸ್ಟ್ ವರ್ಲ್ಡ್ ವಾರದಲ್ಲಿನೂ ನಾವೇ ಸತ್ವಿ, ನಾವೇ ಸ್ಯಾಕ್ರಿಫೈಸ್ ಮಾಡಿದ್ವಿ. ಬ್ರಿಟನ್ ಅಷ್ಟೊಂದು ಮಾಡಿಲ್ಲ. ಅಮೇರಿಕನ್ಸ್ ಅಂತೂ ಬಹಳ ಕ್ಲೆವರ್ ಜನ, ಲಾಸ್ಟ್ ಡೇ ಬಂದು ಜಾಯ್ನ್ ಆಗ್ತಾರೆ ಅವರು. ಫಸ್ಟ್ ವರ್ಲ್ಡ್ ವಾರದಲ್ಲೂ ಅಷ್ಟೇ, ಸೆಕೆಂಡ್ ವರ್ಲ್ಡ್ ವಾರದಲ್ಲೂ ಅಷ್ಟೇ, ಕೊನೆಗೆ ಥ್ಯಾಂಕ್ಸ್ ಟು ಅಮೇರಿಕನ್ಸ್ ಜಾಯ್ನಿಂಗ್ ದಿ ವಾರ್, ವಿಕ್ಟ್ರಿ ಆನ್ ದಿ ಸೈಡ್ ಅಂತ ಹೇಳ್ಕೊಳ್ತಾರೆ.
ಆ ಮಂತ್ರ ಕಬಳಿಸ್ತಾರೆ ಎಲ್ಲನೂ. ಇರಾಕ್ ವಾರದಲ್ಲೂ ಹಾಗೆ ಮಾಡಿದ್ದಾರೆ. ಇನ್ ಇರಾಕ್ ವಾರ್ ದೋಸ್ ಹೂ ಡೈಡ್ ವೇರ್ ನಾಟ್ ಅಮೇರಿಕನ್ಸ್ ಮೋಸ್ಟ್ಲಿ. ಆದರೆ ಡೆವಲಪ್ಮೆಂಟ್ ಮಾಡಬೇಕು ಇರಾಕನ್ನು ಆಫ್ಟರ್ ದಿ ಡಿಸ್ಟ್ರಕ್ಷನ್. ಅದಕ್ಕೆ ಕಾಂಟ್ರಾಕ್ಟು ಅಮೇರಿಕನ್ ಕಂಪನಿಗೆ ಹೋಗಬೇಕು ಅಂತ $700 ಬಿಲಿಯನ್ ಎಷ್ಟೋ ಈ ಫೂಲಿಶ್ ಸೌದಿ ಅರೇಬಿಯನ್ಸು ಅವ್ರ ಕಡೆಯಿಂದ ಕಿತ್ಕೊಳ್ತಾರೆ. ಸೊ ದೇ ಆರ್ ದಿ ಕ್ಲೆವರೆಸ್ಟ್ ಲಾಟ್ ಅಮೇರಿಕನ್ಸ್. ವಿ ಆರ್ ದಿ ಏನೋ ಅಂತೀರೋ ಅಂದ್ಕೊಳ್ಳಿ, ಸಿಂಪಲ್ಟನ್ಸು ಮತ್ತೊಂದೇನು ಶಬ್ದ ಉಪಯೋಗ ಮಾಡ್ಬೋದು. ಯಾಕಂದರೆ ಫಸ್ಟ್ ವರ್ಲ್ಡ್ ವಾರ್ದಲ್ಲಿ ಮತ್ತು ನಾಟ್ ಓನ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ವರ್ಲ್ಡ್ ವಾರ್ಸ್ ಬಟ್ ಆಲ್ಸೋ ಬ್ರಿಟಿಷ್ ವಾರ್ ಅಗೇನ್ಸ್ಟ್ ರಷ್ಯನ್ಸ್, against Iran, against Afghanistan, against Egypt, against Malay rulers, everywhere we were there. ನಾವು ಸತ್ತು ಅವ್ರನ್ನ ನಾವು ಶ್ರೇಯಸ್ಸು ಅವ್ರಿಗೆ ಕೊಟ್ಟಿದ್ದೇವೆ. ಒಂದು. ಎರಡನೇದ್ದು ತಮ್ಗೆ ಗೊತ್ತಿರಬೇಕು, ವಿ ಆರ್ ದಿ ಟಾಪ್ ಮೋಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಟುಡೇ ಫಾರ್ ದಿ ಲಾಸ್ಟ್ 10 years or so to be importing defense equipments from outside. ಅರ್ಥ ಇದೆಯಾ? America does not import, pay money. So does Russia. It doesn't do that. It sells, doesn't import. China hardly imports. Israelis are compensated by Americans by one means or the other. Pakistan is compensated by Americans one way or the other. Who are the people who spend most of the amount in the world on importing defense equipments? It is India. ಇದರ ಅರ್ಥ ಏನು? ರಷ್ಯಾದಿಂದ ಒಂದು ಯಾವುದೋ ವರ್ಷಕ್ಕೋ ಶಿಪ್ಸ್ ತಗೊಳ್ತೀವಿ, ಅಮೇರಿಕನ್ದಂತೂ ಸರಿಯೇ ಸರಿ, ಇಂಗ್ಲೆಂಡಿಂದ ತಗೊಳ್ತೀವಿ, ಈಗ ಫ್ರಾನ್ಸಿಂದ ರಫೇಲ್ ಡೀಲ್ ಮಾಡ್ತಾ ಇದ್ದೇವೆ, ಇಟಲಿಯಿಂದ ತಗೊಳ್ತಾ ಇದ್ದೇವೆ. ಇದಕ್ಕೆ ದುಡ್ಡು ಯಾರು ಕೊಡೋರು ಸ್ವಾಮಿ? ದಿಸ್ ನಾಟ್ 1 crore, 10 crore, 100 crore, ಬಟ್ ಥೌಸಂಡ್ಸ್ ಕ್ರೋರ್ಸ್ನೂ ಅಲ್ಲ, ಲಕ್ಷಗಟ್ಟಲೆ ಕೋಟಿಗಟ್ಟಲೆ ದುಡ್ಡನ್ನು, ಲಕ್ಷ ಕೋಟಿಗಟ್ಟಲೆ ದುಡ್ಡನ್ನು ನಾವು ಇಡೀ ಜಗತ್ತಿನಲ್ಲಿ ಸ್ಪೆಂಡ್ ಮಾಡ್ತಕ್ಕಂಥ ಒಂದು ದೇಶ, ಒಂದು ಜನ. ಕುಡಿಲಿಕ್ಕೆ ನೀರಿಲ್ಲ, ಬರಗಾಲ ಇದೆ, ಜನಗಳು ಸಾಯ್ತಾ ಇದ್ದಾವೆ, ಜನರು ಸಾಯ್ತಾ ಇದ್ದಾರೆ, ಮನೆ ಇಲ್ಲ, ಎಜುಕೇಷನ್ ಇಲ್ಲ. ಇದ್ರೂ ಅದು ಫ್ರಾಡುಲೆಂಟ್ ಎಜುಕೇಷನ್ ಇನ್ ಪ್ರೈಮರಿ ಸ್ಕೂಲ್ ಆ್ಯಂಡ್ ಯೂನಿವರ್ಸಿಟಿಗಳಲ್ಲಿ ವೈಸ್ ಚಾನ್ಸಲರ್ಸ್ ಆರ್ ಬೀಯಿಂಗ್ ಶಂಟೆಡ್ ಔಟ್ ಫಾರ್ ಕರಪ್ಷನ್. ಎಜುಕೇಷನ್ ಇಲ್ಲ ಅಂತ ಹೇಳ್ಕೊಳ್ಳೋಂಥ ದೊಡ್ಡ ಇಂಡಸ್ಟ್ರಿಗಳಿಲ್ಲ, ಕ್ಲೋಸ್ ಆಗ್ತಾ ಇದೆ. ಆದರೆ ಇಡೀ ಜಗತ್ತಿನಲ್ಲಿ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಮನಿ ಸ್ಪೆಂಟ್ ಆನ್ ಇಂಪೋರ್ಟಿಂಗ್ ಡಿಫೆನ್ಸ್ ಇಕ್ವಿಪ್ಮೆಂಟ್ಸ್ ಆ್ಯಂಡ್ ಟೆಕ್ನಾಲಜಿ ಇಸ್ ಇಂಡಿಯಾ. ಈ ವಿಪರ್ಯಾಸ ಅಲ್ವಾ ಇದು? ಹಾಗಿದ್ರೆ ಮೈ ಥೀಸಿಸ್ ಈಸ್ ಮೇ ಬಿ ರಾಂಗ್, ಮೇ ಬಿ ಸಬ್ಜೆಕ್ಟೆಡ್ ಟು ಮಾಡಿಫಿಕೇಶನ್ ಕರೆಕ್ಷನ್. ದ ಹೋಲ್ ವರ್ಲ್ಡ್ ಈಸ್ ಸಸ್ಟೈನ್ಡ್ ಬೈ ಇಂಡಿಯಾ ಸ್ಯಾಕ್ರಿಫೈಸ್, ನಾಟ್ ಫಾರ್ ದ ಲಾಸ್ಟ್ 10 years ಬಟ್ ಫಾರ್ ದ ಲಾಸ್ಟ್ 100 years. 1914 ವಾರ್ ಅಥವಾ ಅದಕ್ಕಿಂತ ಮೊದಲಿಂದನೂ ಅರ್ಲಿಯರ್ ಫಿಗರ್ ಸ್ಟ್ಯಾಟಿಸ್ಟಿಕ್ಸ್ ನೋಡಿದರೆ, ನೀವು ಎಕನಾಮಿಕ್ಸ್ ಕೇಳಿದರೆ ಹೇಳ್ತಾರೆ ನಿಮಗೆ, ಇಂಡಿಯಾ ಹ್ಯಾಡ್ ಅಬೌಟ್ 44 to 45% ಆಫ್ ವರ್ಲ್ಡ್ ಟ್ರೇಡ್. ದೆನ್ ನಾವು ಇಟ್ ಈಸ್ 4%. ಇದು ಏನಾಯಿತು ನಡುವೆ? ಎಲ್ಲಿ ಹೋಯಿತು ನಮ್ಮ ಪರಿಶ್ರಮ, ನಮ್ಮ ಲೇಬರ್, ನಮ್ಮ ಸೇವಿಂಗ್ಸ್, ನಮ್ಮ ಗೋಲ್ಡ್, ನಮ್ಮ ಫುಡ್ ಗ್ರೈನ್ಸ್, ನಮ್ಮ ಸ್ಕಿಲ್, ನಮ್ಮ ಕಾಟೇಜ್ ಇಂಡಸ್ಟ್ರಿ, ಇವುಗಳಿಂದ ಬಂದಂಥ ಲಾಭ, ಔಟ್ಪುಟ್ ಎಲ್ಲಿ ಹೋಯ್ತಿದ್ದು? 44-45% ವರ್ಲ್ಡ್ ಟ್ರೇಡ್ದಲ್ಲಿ ಶೇರ್ ಇದ್ದವರು ಇವತ್ತು 4% ನಾವು ಬರೆದ್ರೆ ನಾವು ಪಾವರ್ಟಿ ಕಾಣಲಾರ್ದೆ ಮತ್ತೇನು ಕಾಣ್ತೀವಿ? ಇದಕ್ಕೆ ಯಾರು ಕಾರಣ? ಒಂದು ಕಾರಣ ಅಂತೂ ನಾಯಕರು, ಎರಡನೇ ಕಾರಣ ನಾವೇ ಜನರೇ. ಅದನ್ನೇ ನಾವು ವೈಭವೀಕರಿಸ್ತಾ ಇದ್ದೇವೆ. ಆದ್ದರಿಂದ ಇನ್ ಮೈ ಹಂಬಲ್ ವ್ಯೂ, subject to correction, we people voluntarily wear the cross for the world. We are ready to sacrifice ourselves. We didn't die for achieving freedom of India, either in the First World War or Second World War or earlier or later. We died to save Britain. ಅದಕ್ಕೇ ಚರ್ಚಿಲ್ ಮಹಾಶಯ ಸರಿಯಾಗಿ ಹೇಳಿದ್ದು, ವಿದೌಟ್ ಇಂಡಿಯಾ ಬ್ರಿಟನ್ ಕ್ಯಾನಾಟ್ ಸರ್ವೈವ್ ಅಂತ. ಆದ್ದರಿಂದ ಇಂಡಿಯಾಕ್ಕೆ ಸ್ವಾತಂತ್ರ್ಯ ಕೊಡೋದು ಬೇಡ ಅಂತ. ಹಿ ವಾಸ್ ಅಬ್ಸಲ್ಯೂಟ್ಲಿ ರೈಟ್. ವಿದೌಟ್ ಇಂಡಿಯಾ ಕ್ರೌನ್, ಜುವೆಲ್ ಇನ್ ದಿ ಕ್ರೌನ್, ಇದನ್ನು ಕಳ್ಕೊಂಡ್ರೆ ಅವ್ರಿಗೇನಿದೆ ಅಸ್ತಿತ್ವ? ಬ್ರಿಟನ್ದವ್ರಿಗೆ ಏನೂ ಇಲ್ಲ. ಆದ್ದರಿಂದ ಇದನ್ನು ನಾವು ಮನಗಾಣಬೇಕು. ಹಿಸ್ಟಾರಿಕಲ್ ಟ್ರೂತ್ಸ್ ಇವು. ಆದರೆ ನಾವು ವಿ ಆರ್ ನೈದರ್ ಗುಡ್ ಇನ್ ಟ್ರೂತ್ ನಾರ್ ಇನ್ ಹಿಸ್ಟ್ರಿ. ಎರಡೂ ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ. ವಿ ಆರ್ ಒಂದು ಭ್ರಮೆಯಲ್ಲಿ ತೇಲ್ತಾ ಇದ್ದೇವೆ ಯಾವಾಗಲಾದ್ರೂ. ಆ್ಯಂಡ್ ಸೆಲ್ಫ್ ಕಂಡೆಮಿನೇಷನ್ ನಮ್ಮಲ್ಲಿ ಜಾಸ್ತಿ ಇದೆ. ಇದರ ಲಾಭ ಪಡೆದು ಬ್ರಿಟನ್ದವರು ಮೇಲೆ ಬಂದರು, ಉದ್ಧಾರ ಆದರು, ಅಮೇರಿಕನ್ಸ್ ಉದ್ಧಾರ ಆದರು.
ಈಗ ಡಿಫೆನ್ಸ್ ಇಕ್ವಿಪ್ಮೆಂಟು ಟೆಕ್ನಾಲಜಿ ಮಾರಿ ಉಳಿದವರು ಉದ್ಧಾರ ಆಗ್ತಾ ಇದ್ದಾರೆ, ಇಟಾಲಿಯನ್ಸು, ಬ್ರಿಟಿಷು, ರಷ್ಯನ್ಸು. ನಾವು ಸ್ಕೂಲ್ ಇಲ್ಲ, ಆಸ್ಪತ್ರೆ ಇಲ್ಲ, ನೀರಿಲ್ಲ ಅಂತ ಒದ್ದಾಡ್ತಾ ಇದ್ದೇವೆ. ಅದು 2ನೇ ವರ್ಷ ಆಯಿತು, ಸರ್ಕಾರ ಬಂದು 3 ವರ್ಷ ಆಯಿತು, ಸೆಲೆಬ್ರೇಷನ್ ಮಾಡೋಣ ಅಂತ ಕೆಲವರು ಹೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿ, ಬೇರೆ ಕಡೆ ಹೇಳ್ತಾ ಇದ್ದಾರೆ. ಸೊ ವಾಟ್ ಸಾರ್ಟ್ ಆಫ್ ಪೀಪಲ್ ಆರ್ ವಿ? ಐ ಥಿಂಕ್ ವಿ ಆರ್ ಲ್ಯಾಕಿಂಗ್ intellectual fervor of Rande and Gokhale. We don't have people to whip up sleeping people or people who hug illusions and be happy with it. Go on criticizing ourselves and our shortcomings. ಈ ಒಂದು ಪ್ರವೃತ್ತಿ ಏನಿದೆ ಇದು ನಮ್ಮ ದೇಶವನ್ನು ಹಾಳು ಮಾಡಿದೆ. ಇದಕ್ಕೆ ಗೋಖಲೆ ಅವರು ಸಜೆಸ್ಟ್ ಮಾಡಿದರು ಎಷ್ಟೋ ಸಲ. ಅವ್ರು ಗೋಖಲೆ ಅವರು ಹೇಳ್ತಾರೆ, ಅವರು ಸುಮ್ಮನೆ ಮಾತಾಡೋದಿಲ್ಲ, ಸ್ಟ್ಯಾಟಿಸ್ಟಿಕ್ಸ್ ಪ್ರೊವೈಡ್ ಮಾಡ್ತಾರೆ, ಫಿಗರ್ಸ್ ಕೊಡ್ತಾರೆ, ಬಜೆಟ್ ಪೀಸ್ ಎಲ್ಲ ಅವರು ಲೇಟ್ ಬೇರ್ ಆನ್ ದ ಟೇಬಲ್ ಆಫ್ ದಿ ಹೌಸ್. ಬ್ರಿಟಿಷ್ ಸರ್ಕಾರ ಹೆವಿ ಟ್ಯಾಕ್ಸ್ ಹಾಕ್ತಾ ಇದೆ ಯಾರ ಮೇಲೆ? ಅಗ್ರಿಕಲ್ಚರಿಸ್ಟ್, ಪೆಸೆಂಟ್ಸ್. ದೇರ್ ಇಸ್ ಡಿಫರೆನ್ಸ್ ಬಿಟ್ವೀನ್ ಪೆಸೆಂಟ್ ಅಂಡ್ ಅಗ್ರಿಕಲ್ಚರ್. ಓನಿಂಗ್ ಲ್ಯಾಂಡ್, ಹೋಲ್ಡಿಂಗ್ ಲ್ಯಾಂಡ್, ಆ್ಯಂಡ್ ದೋಸ್ ವಿದೌಟ್ ಹೋಲ್ಡಿಂಗ್ ಲ್ಯಾಂಡ್, ಓನಿಂಗ್ ಲ್ಯಾಂಡ್, ವರ್ಕಿಂಗ್ ಆನ್ ಲ್ಯಾಂಡ್. ಅದು ಹಾಗೆ ಮಾಡಿದರೆ ಪೆಸೆಂಟ್ಸ್ ಅಂಡ್ ಅಗ್ರಿಕಲ್ಚರಿಸ್ಟ್ ಆರ್ ಡೆನ್ಯೂಡೆಡ್ ಆಫ್ ರಿಸೋರ್ಸಸ್. ದೇ ಆರ್ ಟ್ಯಾಕ್ಸ್ಡ್ ಹೆವಿಲಿ. ಸಾಲ್ಟ್ ಟ್ಯಾಕ್ಸ್ ಈಸ್ ಕಿಲ್ಲಿಂಗ್ ದೆಮ್. ಇದು ಒಂದು. ಎರಡನೇದು, ದೇ ಆರ್ ಮೇಡ್ ಟು ಡ್ರಿಂಕ್ ಲಿಕ್ಕರ್. ಆ್ಯಂಡ್ ಥ್ರೂ ದ್ಯಾಟ್ ಏನಂತಾರೆ ಅದಕ್ಕೆ ಎಕ್ಸೈಸ್ ರೆವಿನ್ಯೂ ಗೌರ್ಮೆಂಟ್ ಈಸ್ ಫಿಲ್ಲಿಂಗ್ ಅಪ್ ಇಟ್ಸ್ ಟ್ರೆಜರಿ. ಒಂದು ಕಡೆ ಪಾವರ್ಟಿ, ಟ್ಯಾಕ್ಸ್ ಬರ್ಡನ್ನು, ಎರಡನೇ ಕಡೆ ಅವರಿಗೆ ಲಿಕ್ಕರ್ ಕೊಟ್ಟು ಅವರಿಂದ ಲಿಕ್ಕರ್ ರೆವಿನ್ಯೂ ತೊಗೊಂಡು ನಿಮ್ಮ ಖಜಾನೆಯನ್ನು ತುಂಬ್ತಾ ಇದ್ದೀರಾ. ಇದು ಬ್ರಿಟಿಷ್ ಸರ್ಕಾರಕ್ಕೆ ಗೋಖಲೆ ಅವರು ತೋರಿಸಿಕೊಟ್ಟಂಥ ಮಾತು. ಸ್ವಾಮಿ, ನಾವೇನು ಮಾಡ್ತಾ ಇದ್ದೇವೆ ಇವತ್ತು? ಏನಾದ್ರು ಬೇರೆ ಏನಾದ್ರು ಮಾಡ್ತಾ ಇದ್ದೇವೆ? ಆ ಭಾಗ್ಯ ಈ ಭಾಗ್ಯ ಅಂತ ಹೇಳಿ ಎಲ್ಲ ದೌರ್ಭಾಗ್ಯವನ್ನು ನಾವು ಜನರಿಗೆ ಕೊಟ್ಟು ನಾವು ಇಂಡಿಪೆಂಡೆಂಟ್ ಇದ್ದೇವೆ, ಫ್ರೀಡಮ್, ಕಾನ್ಸ್ಟಿಟ್ಯೂಷನ್, ಜುಡಿಷಿಯಲ್ ರಿವ್ಯೂ ಏನೇನೋ ಮಾತಾಡ್ತಾ ಇದ್ದೇವೆ, ಭ್ರಮೆಯಲ್ಲಿದ್ದೇವೆ. ಅದು ಮಾಡೋದು ಅದೇ ಕೆಲಸ ಮಾಡ್ತಾ ಇದ್ದೇವೆ. ವಿ ಡೋಂಟ್ ಹ್ಯಾವ್ ಎ ಗೋಖಲೆ ಅನ್ಫಾರ್ಚುನೇಟ್ಲಿ ಅಮಿಡ್ಸ್ಟ್ ಅಸ್ ಟು ಪಾಯಿಂಟ್ ದಿಸ್ ಔಟ್. ಅದು ಮಾತಾಡಿದ್ರೆ ನಾವು ರಾಮಸ್ವಾಮಿಗಳು ಮಾತಾಡಿದ್ರೆ ನಾವು ಹುಚ್ಚರು ಅಂತ ಅನಿಸ್ಕೊಳ್ತೀವಿ ಅಷ್ಟೇ. ನಮ್ಮನ್ನೇ ಜನ ಅಷ್ಟೊಂದು ಮಾನ್ಯ ಮಾಡಲಿಕ್ಕಿಲ್ಲ. ಆದರೂ ಬಿಡಬಾರ್ದು. ಇದರಲ್ಲಿ ಒಂದು ಈ ಕಾಂಟೆಕ್ಸ್ದಲ್ಲಿ ಒಂದು ಮಾತು ಬರ್ತದೆ, ರಾಂಡೆ ಸಾಹೇಬ್ರದೆ. ಏನು ಗೊತ್ತಾ ಅವರು ಹೇಳೋದು? ಭಾಳ ಕಠಿಣವಾದ ಮಾತು. ಈ ಸ್ಪಿರಿಚುವಲೈಸೇಷನ್ ಆಫ್ ಪಾಲಿಟಿಕ್ಸ್ ಅಂತ ಹೇಳ್ತೇವಲ್ಲ, ಆವಾಗ ಈ ಮಾತು ಹೇಳಲೇಬೇಕಾಗತ್ತೆ. Gokhale learned from Ranade that there are no rewards in public life. ನೀವು ಪಬ್ಲಿಕ್ ಸರ್ವಿಸ್ ಮಾಡಬೇಕು, ದೇಶ ಸೇವೆ, ಈಶ್ವರನ ಸೇವೆ, ಜನಾರ್ದನ ಸೇವೆ, ಸ್ಯಾಕ್ರಿಫೈಸ್ ಫಾರ್ ಮದರ್ಲ್ಯಾಂಡ್, ಸೊಸೈಟಿ ಅಂತ ನೀವೆಲ್ಲ ಮಾತಾಡಿದರೆ, ಪ್ಲೀಸ್ ರಿಮೆಂಬರ್, nobody is going to appreciate your work. Nobody is going to give you any title or money or privilege. Gokhale learned from Ranade that there were no rewards in public life. ನೀವು ಮಾಡೋದು ನಿಮ್ಮ ಆತ್ಮ ಸಂತೃಪ್ತಿಗೆ ಅಥವಾ ನೀವು ಬಿಲೀವ್ ಮಾಡಿದಂಥ ಒಂದು ಪ್ರಿನ್ಸಿಪಲ್ಗೆ ಮಾತ್ರ ಮಾಡಬೇಕೇ ಹೊರತು, ಹೀಗೆ ಮಾಡಿದರೆ ನನಗೆ ಜನರು ಗೌರವ, ಮನ್ನಣೆ ಏನೇನೋ ಕೊಡ್ತಾರೆ, ನನ್ನ ಹೆಸರು ಅಜರಾಮರವಾಗಿ ಉಳಿತಂಥ ಭ್ರಮೆ ಬೇಡ ನಿಮಗೆ. ನೋ ರಿವಾರ್ಡ್ಸ್ ಇನ್ ಪಬ್ಲಿಕ್ ಲೈಫ್. ಇನ್ನೊಂದು ಮಾತಾದ ಜೊತೆಗೆ ಹೇಳ್ತಾರೆ, and representations to the government might not receive any response at all. ನೀವೇನೋ ಬರೆದ್ಬಿಟ್ಟು ಮೆಮೊರಾಂಡಮ್ ಬರೆದ್ವಿ, ಲೇಖನ ಬರೆದ್ವಿ, ಪುಸ್ತಕ ಬರೆದ್ವಿ, ಪಬ್ಲಿಷ್ ಮಾಡಿದ್ವಿ ಅಂದರೆ ಅದು ಫೇಮಸ್ ಆಗಿಬಿಡುತ್ತೆ, ಜನ ಗೌರ್ಮೆಂಟು ರೆಸ್ಪಾಂಡ್ ಮಾಡ್ತಾರೆ ಅಂತ ತಿಳ್ಕೊಂಡಿದ್ರೆ ತಪ್ಪು. ಮಾಡಲಿಕ್ಕಿಲ್ಲ ಯಾರು. ರೆಪ್ರೆಸೆಂಟೇಷನ್ಸ್ ಟು ದಿ ಗೌರ್ಮೆಂಟ್ ಮೈಟ್ ನಾಟ್ ರಿಸೀವ್ ಎನಿ ರೆಸ್ಪಾನ್ಸ್. ಇಂಪಾರ್ಟೆಂಟ್, ಇದಕ್ಕಿಂತ ಮಿಗಿಲಾದೊಂದು ಮಾತು. ನೆವರ್ದಲೆಸ್ ದ ಲೀಡರ್ಸ್ ಹ್ಯಾಡ್ ಟು ಪರ್ಸಿವಿಯರ್, as these representations were also meant to be instruments of educating people. ನೀವು ಕೆಲಸ ಮಾಡಬೇಕು ಪ್ರತಿಫಲ ಅಪೇಕ್ಷೆ ಇಲ್ಲದೇ. ಯಾಕೆ ಅಂತ ಹೇಳಿದ್ರೆ, ದೀಸ್ ಆರ್ ಇನ್ಸ್ಟ್ರೂಮೆಂಟ್ಸ್ ಆರ್ ವೇಸ್ ಆಫ್ ಎಜುಕೇಟಿಂಗ್ ದ ಪಬ್ಲಿಕ್. ದಿಸ್ ಮೈಟ್ ಬಿ ಎ ಥ್ಯಾಂಕ್ಲೆಸ್ ಟಾಸ್ಕ್. ನಿಜವಾಗಿ ರಾಂಡೆ ಟೋಲ್ಡ್ ಗೋಖಲೆ that their generation was destined to fail. ನಾವೆಲ್ಲ ಹಾಳಾಗಿ ಹೋಗ್ತೇವೆ, ಗೊತ್ತಿದೆ. But in their failure lay future success.
ಎಂಥ ಮಾತು, ತ್ರಿಸ್ಟಾರ್ ಒಳ್ಳೆ ಫಿಲಾಸಫಿ ಇದೆ ಇದರಲ್ಲಿ. ರಾಂಡೆ ಹ್ಯಾಡ್ ಎ ಕ್ಲಿಯರ್ ಪಿಕ್ಚರ್ ಆಫ್ ಫ್ಯೂಚರ್ ಇಂಡಿಯಾ ವಿಚ್ ಐ ರೆಡ್ ಇನ್ ದಿ ಬಿಗಿನಿಂಗ್, ದಟ್ ನಮ್ಮದೊಂದು ಇಂಥ ಸಮಾಜ ನಿರ್ಮಾಣ ಆಗಬೇಕು. ಐ ರೀಡ್ ಔಟ್ ಅಗೇನ್. ವಿತ್ ಎ ಲಿಬರೇಟೆಡ್ ಮ್ಯಾನ್ಹುಡ್, with a faith that never shirks duty, with a sense of justice that deals fairly to all, with unclouded intellect and powers fully cultivated, and lastly with the love that overleaps all bound, renovated India will take her proper rank among the nations of the world and be the master of the situation and of her own destiny. This is the goal to be reached. This is the promised land. Happy are they who see in it in distant vision. Happier those who are permitted to work and clear the way onto it. Happiest they who live to see it with their own eyes and tread upon holy soil once more. ಈ ಒಂದು ದೃಷ್ಟಿ ಅಥವಾ ಒಂದು ಕಲ್ಪನೆ, ಒಂದು ವಿಷನ್ ಏನಿತ್ತೋ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಜನ ಬೇಕಲ್ಲ. ನಾವು ಬರೀಬೋದು ಬ್ಯೂಟಿಫುಲ್ ಆಗಿ, ಆದರೆ ಅದನ್ನು ಕ್ಯಾರಿ ಔಟ್ ಮಾಡಬೇಕಲ್ಲ. ಅದಕ್ಕೆ ಗೋಖಲೆ ಅಂತವರು ಅವರಿಗೆ ಸಿಗ್ತಾರೆ. ಗೋಖಲೆ ಅಂತವರು ಡೆಡಿಕೇಟೆಡ್ themselves to fulfill Rande's vision. And Gokhale also realized that he alone cannot do everything. ಕಾಲೇಜ್ ಎಸ್ಟಾಬ್ಲಿಷ್ ಮಾಡು, ಮ್ಯಾಥಮೆಟಿಕ್ಸ್ ಮೇಲೆ ಲೆಕ್ಚರ್ ಕೊಡು, ಇಂಗ್ಲೀಷಲ್ಲಿ ಲೆಕ್ಚರ್ ಕೊಡು, ಪಬ್ಲಿಕ್ ಸ್ಪೀಚ್ ಮಾಡು, ಲಂಡನ್ಗೆ ಹೋಗು, ಕೌನ್ಸಿಲ್ಗೆ ಹೋಗಿ ಅಲ್ಲಿ ಡಿಬೇಟ್ ಮೇಲೆ ಚರ್ಚೆ ಮಾಡು, ಇದೆಲ್ಲನೂ ಒಬ್ಬರೇ ಮಾಡಲಿಕ್ಕೆ ಆಗೋದಿಲ್ಲ ಗೋಖಲೆ ಅವರಿಗೆ. ಅದಕ್ಕೆ ಅವ್ರಿಗೂ ಒಂದು he felt the need to establish armies of servants of India. 1905 ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಅದರ ಗೋಲ್ಸ್ಗಳಿದೆ. ಆ ಗೋಲ್ಸ್ಗಳಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ. ಹೋಗಿ ಪರವಾಗಿಲ್ಲ, ಬಿಡಿ. ಆ ಗೋಲ್ಸ್ಗಳಲ್ಲಿ ಅವರು ಮದರ್ಲ್ಯಾಂಡ್ ಬಗ್ಗೆ ಭಾಳ ಮದರ್ಲ್ಯಾಂಡ್, ಸೇವಿಂಗ್ ದಿ ಸೊಸೈಟಿ, ಸರ್ವಿಂಗ್ ದ ಸೊಸೈಟಿ, ಅದು ಬೇಕು. ಅದಕ್ಕೆ ಡೆಡಿಕೇಶನ್ ಬೇಕು, ಲೈಫ್ ಸ್ಯಾಕ್ರಿಫೈಸ್ ಮಾಡೋರು ಬೇಕು. ಎಷ್ಟರ ಮಟ್ಟಿಗೆ ಬೇಕು ಅಂತ ಹೇಳಿದ್ರೆ, ಐ ಅಂಡರ್ಸ್ಟ್ಯಾಂಡ್ ದೇ ಶುಡ್ ನಾಟ್ ಮ್ಯಾರಿ ಎಟ್ ಆಲ್ ದ ಮೆಂಬರ್ಸ್. ಆ ರೀತಿ ಯಾರಿದ್ದಾರೆ ಸ್ವಾಮಿ? ಈಗ ಮ್ಯಾರೇಜ್ ಮಾಡ್ಕೊಳ್ಳೋದಿದ್ರು ಇದ್ದಾರೆ ಬಿಡಿ, ಆದರೆ ಆಗಿನ ಕಾಲದಲ್ಲಿ ಒಂದು ಗೌರವ ಇತ್ತು. ಆಜನ್ಮ ಬ್ರಹ್ಮಚಾರಿಯಾಗಿ ದೇಶ ಸೇವೆಗೆ ತನ್ನನ್ನು ತಾನೇ ಕಟ್ಟಿಬದ್ಧವಾಗಿ ನಿಲ್ಲಿಸ್ಕೊಳ್ತಾನೆ. ಅಂಥ ಜನರು ಸಿಗೋದು ಕಷ್ಟ. ಆದರೂ ಗೋಖಲೆ ಅಂತವ್ರಿಗೆ ಸಿಕ್ಕಿದ್ರು. ಒನ್ ಆಫ್ ದೆಮ್ ಐ ಹ್ಯಾವ್ ವಿಟ್ನೆಸ್ಡ್ ಮೈಸೆಲ್ಫ್ ವೆನ್ ಐ ವಾಸ್ ಎ ಯಂಗ್ ಬಾಯ್ ಡೂಯಿಂಗ್ ಮೈ PhD ರಿಸರ್ಚ್ ಇನ್ JNU. ಆವಾಗ JNU ಇರಲಿಲ್ಲ, ಇಂಡಿಯನ್ ಸ್ಕೂಲ್ ಆಫ್ ಇಂಟರ್ನ್ಯಾಷನಲ್ ಸ್ಟಡೀಸ್ ಅಂತ. ಹೆಡ್ ಆಫ್ ಇಟ್ ವಾಸ್ ಪಂಡಿತ್ ಹೃದಯನಾಥ್ ಕುಂಜ್ರು. ಇದು ಸಪ್ರು ಹೌಸ್ ಬಿಲ್ಡಿಂಗ್ ಅಂತ ದಿಲ್ಲಿಯಲ್ಲಿ ಹೋದವ್ರಿಗೆ ಗೊತ್ತಿದೆ. ಆ ಸಪ್ರು ಹೌಸ್ ವಾಸ್ ಬಿಲ್ಟ್, ರೇಸ್ಡ್, ರನ್ ಬೈ ಪಂಡಿತ್ ಹೃದಯನಾಥ್ ಕುಂಜ್ರು, ಹೆಡೆಡ್ ಕಮಿಟಿ, ಇಂಡಿಯನ್ ಕೌನ್ಸಿಲ್ ಆಫ್ ವರ್ಲ್ಡ್ ಅಫೇರ್ಸ್ ಅಂತ. ನೆಹರು ಹ್ಯಾಡ್ ಗ್ರೇಟೆಸ್ಟ್ ರಿಗಾರ್ಡ್ ಫಾರ್ ಪಂಡಿತ್ ಹೃದಯನಾಥ್ ಕುಂಜ್ರು, ಹೂ ವಾಸ್ ಆಲ್ಮೋಸ್ಟ್ ಲೈಕ್ ಹಿಸ್ ಫಾದರ್ ಮೋತಿಲಾಲ್ ನೆಹರು. ಈ ಕುಂಜರು ಅವರು ದರ್ಶನ ನಮಗೆ ಆಗಾಗ ಆಗ್ತಾಯಿತ್ತು. ಅವರು ಸಪ್ರು ಹೌಸ್ ಕಾಂಪ್ಲೆಕ್ಸಲ್ಲಿ ಒಂದು ಸಣ್ಣ ರೂಮ್ನಲ್ಲಿ ವಿತ್ ಒನ್ ಸ್ಮಾಲ್ ಅಟ್ಯಾಚ್ಡ್ ಬಾತ್ರೂಮ್ ಯು ಯೂಸ್ ಟು ಲಿವ್. ಯಾವಾಗಲಾದರೂ ಸ್ಪಿಕ್ ಆ್ಯಂಡ್ ಸ್ಪ್ಯಾನ್, ಪಂಕ್ಚುವಲ್, ಆಲ್ವೇಸ್ ಟ್ಯಾಸಿಟರ್, ಹೆಚ್ಚು ಮಾತಾಡೋ ಹೋಗಿಲ್ಲ, ಎಲ್ಲ ಕೆಲಸ ನಿಭಾಯಿಸ್ತಾ ಇದ್ರು. ಅವರು ಹೇಳ್ತಾ ಇದ್ರು ಬ್ಯಾಚುಲರ್ ಅಂದರೆ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಮೆಂಬರ್ ಆದ್ದರಿಂದ ಡೆಡಿಕೇಟೆಡ್ ವೌ ದೇ ಯೂಸ್ ಟು ಟೇಕ್. ದೇ ವಿಲ್ ನಾಟ್ ಹ್ಯಾವ್ ಪ್ರಾಪರ್ಟಿ, ದೇ ಲಿವ್ ಆನ್ ಸಿಂಪ್ಲೆಸ್ಟ್ ಅಮೌಂಟು. ಪ್ರಾಬ್ಲಿ ಒಂದು ಊಟ ಮಾತ್ರ ಮಾಡ್ತಾ ಇದ್ರು ಅಂತ ಕಾಣುತ್ತೆ. ಅವರು ಹೆಚ್ಚು ಬಟ್ಟೆನೂ ಇಟ್ಕೊಳ್ತಾ ಇರಲಿಲ್ಲ. ಇಂಥ ಜೀವನವನ್ನು ಮಾಡಿದ ಜನ ಅವರು ಸಂಗ್ರಹಿಸಿದರು ಗೋಖಲೆ ಅವರು. ಕುಂಜ್ರು ಅವ್ರ ಬಗ್ಗೆ ಹೇಳಲಿಕ್ಕೆ ಒಂದು ಮಾತಿದೆ, ಅದನ್ನು ನಾನು ನೋಡಿದ್ದೀನಿ, ಕೇಳಿದ್ದೀನಿ, ನಿಮ್ಮಲ್ಲಿ ಯಾರಿಗೂ ಗೊತ್ತಿರಲಿಕ್ಕಿಲ್ಲ. ಆ್ಯಂಡ್ ಐ ಮಸ್ಟ್ ಪಾಸ್ ಆನ್ ಟು ಅದರ್ಸ್. ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಇದ್ದಾಗ, ಜಾಕಿರ್ ಹುಸೇನ್ ಸಾಹೇಬರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇದ್ದಾಗ, it was decided to confer Bharat Ratna on Pandit Hridayanath Kunjru for the worthy service that he had rendered. There is no party, there is no family, there is no corruption, there is nothing. Purest soul and greatest service he has done to society. Therefore, both Prime Minister Indira Gandhi and President Zakir Hussain decided to confer Bharat Ratna upon him. But as per protocol, they sounded him before publishing his name in the next days or today's newspapers. Please give your acceptance anta. He said no, I will not accept. ಇಂದಿರಾ ಗಾಂಧಿ ಫೋನ್ ಮಾಡಿದರು, ಕರೆಸಿದ್ರು, ಹೇಳಿದರು. he said no, I will not accept ಭಾರತ್. ಜಾಕಿರ್ ಹುಸೇನ್ ಸಾಹೇಬರು ಹೇಳಿ ಅವರು
ಕಾರ್ಯದರ್ಶಿ ಇದ್ದರು ಜಾಕಿರ್ ಹುಸೇನ್ ಸಾಹೇಬರಿಗೆ, ಒನ್ ಗ್ರೇಟ್ ಮ್ಯಾನ್, ಡಾಕ್ಟರ್ ನಾಗೇಂದ್ರ ಸಿಂಗ್ ಅಂತ, ಲಾಸ್ಟ್ ICS ಮ್ಯಾನ್, who was judge of the International Court of Justice later on, who was also my partial teacher in international law in the same School of International Studies in Sapru House. He was great expert in international law. He has written dozens of books and used to take occasional classes for us as students of PhD. And one fine morning we saw about 8 o'clock in the morning when the library opens that Nagendra Singh was walking out of Kunzru's house, and Kunzru was ferocious, angry, following him. ಅದಕ್ಕೆ ಸ್ವಲ್ಪ ಹೊತ್ತಿನ ನಂತರ ತಿಳಿಯಿತು ಯಾಕೆ ಡಾಕ್ಟರ್ ನಾಗೇಂದ್ರ ಸಿಂಗ್ ಕೇಮ್ ಟು ಕುಂಜ್ರು ಆ್ಯಂಡ್ ವೈ ಕುಂಜ್ರು ವಾಸ್ ಆಂಗ್ರಿ ವಿತ್ ಡಾಕ್ಟರ್ ನಾಗೇಂದ್ರ ಸಿಂಗ್ ಅಂತ. ಕ್ಯಾನ್ ಯು ಗೆಸ್ ವಾಟ್ ಮೈಟ್ ಹ್ಯಾವ್ ಹ್ಯಾಪನ್ಡ್? ಡಾಕ್ಟರ್ ಜಾಕಿರ್ ಹುಸೇನ್ ಹ್ಯಾಡ್ ಡೆಪ್ಯೂಟೆಡ್ ಡಾಕ್ಟರ್ ನಾಗೇಂದ್ರ ಸಿಂಗ್ ಟು ಪರ್ಸುಯೇಡ್ ಕುಂಜ್ರು ಟು ಆಕ್ಸೆಪ್ಟ್ ಭಾರತ ರತ್ನ. ಆ್ಯಂಡ್ ದಿಸ್ ಮ್ಯಾನ್ ವಾಸ್ ಅ ಟ್ರೆಮೆಂಡಸ್ ಡಿಪ್ಲೊಮ್ಯಾಟ್, ನಾಗೇಂದ್ರ ಸಿಂಗ್. He said, Pandit ji, please accept. Indira ji wants it. Zakir Hussain Saab wants it. The country wants it. He said, no, I will not accept. Give me the reason, sir, why you do not want to accept. Kunzru Saab told Nagendra Singh, look here, when Constitution was being drafted, it was I who opposed institution of awards. Constitution is there, one provision. The state shall not institute awards, civil awards. I was one of those who spoke in favor of it, that it should not be instituted. Now, how can I myself accept it today? Adre, Nagendra Singh was not an ordinary fellow. He said, Pandit ji, you said it may be in 47, 48. Who remembers it now? Please accept. Then comes the punchline. You, young man, you may not remember what I said. The whole country may not remember what I said. But I remember what I said. ಇದು ಟಿಪಿಕಲ್ ಕಾನ್ಷಿಯನ್ಸ್ ಇದ್ದಂಥ ಲೀಡರ್ ಪ್ರಜ್ಞೆ. ಗೋಖಲೆ ಚೋಸ್ ಸಚ್ ಪೀಪಲ್ and extracted work from them. Unfortunately, I don't know what has happened. It might have died down. Servants of India Society. ಎಲ್ಲಿದ್ದಾರೆ ಇಂಥ ಕುಂಜರು ಜನ? ಎಲ್ಲಿದ್ದಾರೆ ಗೋಖಲೆ ಅಂತ ಜನ? ಈಗ ಎಲ್ಲರೂ ಕಳ್ಳರಾಗಿಬಿಟ್ಟು ವಿದೌಟ್ ರಿನೌನ್ಸಿಯೇಷನ್ ಓನ್ಲಿ ಅಕ್ವಿಸಿಷನ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಇಂಥವ್ರಿಗೆ ನಾವು ಆರಿಸಿ ಕಳಿಸ್ತಾ ಇದ್ದೇವೆ, ಇಂಥವ್ರಿಗೆ ನಾವು ಗೌರವ ಮಾಡ್ತಾ ಇದ್ದೇವೆ. ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಇರಲಿ, ಇವರು ಗೋಖಲೆ ತಮ್ಮ ಕ್ವಶನ್ ಅವರು ಬೇಕಂತ ಅನಿಸಿದರೆ ನಾನು ಸ್ವಲ್ಪ ಕಮ್ಮಿ ಮಾತಾಡ್ತೇನೆ. ಎನಿ ಕ್ವಶನ್ಸ್, ಕ್ಲಾರಿಫಿಕೇಷನ್ಸ್ ಯು ವಾಂಟ್, ಅವರ್ ಶಾಲ್ ಐ ಕಂಟಿನ್ಯೂ ಫಾರ್ ಸಮ್ ಮೋರ್ ಟೈಮ್? ಅವರು 1905-7 ಸಾಯುವವರೆಗೆ 15ರವರೆಗೆ ಕೌನ್ಸಿಲ್ದಲ್ಲಿ ಮೆಂಬರ್ ಆಗಿ ಭಾಷಣ ಮಾಡ್ತಾಯಿದ್ರು. ಎಷ್ಟೊಂದು ಅನಲಿಟಿಕಲ್ ಆ್ಯಂಡ್ ರೀಸನೇಬಲ್ ಆ್ಯಂಡ್ ಫೋರ್ಸ್ಫುಲ್ ಇರ್ತಾ ಇತ್ತು ಅಂತ ಹೇಳಿದರೆ ಬ್ರಿಟನ್ದಲ್ಲಿ ಜನ ಅದನ್ನು ಕೇಳ್ತಾ ಇದ್ರು, ಇನ್ಫ್ಲೂಯೆನ್ಸ್ ಆಗ್ತಾಯಿದ್ರು ಅದರಿಂದ. ಒಂದು ಸಲ ಬಾಲ್ಯ ಸ್ನೇಹಿತರಾಗಿದ್ದಾಗ ಇವರು ಆ ಕಾಲೇಜಲ್ಲಿದ್ದಾಗ ಒಬ್ಬ ಸ್ನೇಹಿತ ಪ್ರಶ್ನೆ ಕೇಳ್ತಾನಂತೆ ಗೋಖಲೆ ಅವರು, ಗೋಪಾಲ್ ಕೃಷ್ಣ ಗೋಖಲೆ ಅವ್ರಿಗೆ, ಮನುಷ್ಯ ನೀನು ದೊಡ್ಡವನಾಗಿಂದ ಏನು ಮಾಡ್ಬೇಕಂತೀಯ, ನೀನು ಏನಾಗ್ತೀಯ? ಆವಾಗೆ ಯಾವ ಬುದ್ಧಿಯಿಂದ ಹೇಳಿದ್ರು ಏನೋ ಗೋಖಲೆ, ಐ ವಾಂಟ್ ಟು ಎಂಡ್ ಅಪ್ ಇನ್ ದಿ ವಾಯ್ಸ್ರಾಯ್ಸ್ ಕೌನ್ಸಿಲ್ ಆಸ್ ಎ ಮೆಂಬರ್ ಅಂತ, ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಮೆಂಬರ್ ಆಗಬೇಕು ನಾನು ಅಂತ. ಆವಾಗ ನಗತಾರ ಜನ, ಅಲ್ಲ ನೀನು ಬಡವ, 10 ರೂಪಾಯಿ ಫೀಸ್ ಕಟ್ಟಲಿಕ್ಕೆ ಆಗೋದಿಲ್ಲ, ಮನೆ ಇಲ್ಲ, ಮಠ ಇಲ್ಲ, ಗುಡಿ ಇಲ್ಲ, ನೀನು ಯಾರು ಫಾಲೋವರ್ಸ್ ಇಲ್ಲ, ಜಾತಿ ಇಲ್ಲ, ಪಕ್ಷ ಇಲ್ಲ, ನಾಳೆ ನೀನು ದೊಡ್ಡ ಪೊಲಿಟಿಷಿಯನ್ ಆಗಿ ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಮೆಂಬರ್ ಆಗ್ಬೇಕು, ವಾಯ್ಸ್ರಾಯ್ಸ್ ಅಡ್ವೈಸರಿ ಕೌನ್ಸಿಲ್ ಮೆಂಬರ್ ಆಗ್ಬೇಕಂತೀಯ ಅಂತ. ಬಟ್ ಹಿ ಡಿಡ್ ಇಟ್, ಹಿ ಶೋಡ್ ಇಟ್. ಅಂದರೆ ಆ ಒಂದು ಧ್ಯೇಯ ಇತ್ತು, ಆ ಧ್ಯೇಯಕ್ಕೆ ಬೇಕಾದಂಥ ಪರಿಶ್ರಮ ಮಾಡಿದರು, ಲಕ್ಕೂ ಇತ್ತು. ಆದರೂ ಆವಾಗ ಏನೇನು ಭಾಷಣ ಮಾಡಿದ್ರು ಅದನ್ನೆಲ್ಲ ಸಂಗ್ರಹಿಸಿ ಮಡ್ರಾಸದ ನಟೇಶನ್ ಕಂಪ್ನಿಯವರು 1920ರಲ್ಲಿ ದೊಡ್ಡ ಪುಸ್ತಕ ಮಾಡಿದ್ದಾರೆ, ಸ್ಪೀಚಸ್ ಆ್ಯಂಡ್ ರೈಟಿಂಗ್ಸ್ ಆಫ್ ಗೋಪಾಲ್ ಕೃಷ್ಣ ಗೋಖಲೆ. ಭಾಳ ಅದ್ಭುತವಾದಂಥ ಪುಸ್ತಕ. ಮೊನ್ನೆ ಸುನಿಲ್ ಗೋಖಲೆ ಅವರು ತಾವು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು. ಇಟ್ಸ್ ಭಾಳ ಸ್ತುತ್ಯಾರ್ಹವಾದ ಕ್ರಮ, ಬೇಕು, ನಾವು ಓದಬೇಕು. ಅವರು ಆ ಬಜೆಟ್ ಸ್ಪೀಚಲ್ಲಿ ಮಾಡಿದ ಅಂಶಗಳನ್ನು ನಾವು ನೆನೆ ಹಾಕಿ ಕೂಡಿಸಿದ್ರೆ ತಂದಿದ್ದೇನೆ. ಲೆಟ್ ಮಿ ಸಿ. ಅದು 9-10 ಅಂಶಗಳಿದೆ ಅದರಲ್ಲಿ. ಅದನ್ನು ಓದಿದರೆ ನಾವು ಇನ್ನೂ ಅದೇ ದೇಶದಲ್ಲಿ ಅದೇ ಕಾಲದಲ್ಲಿ ಇದ್ದೇವೆ ಅಂತ ಅನಿಸುತ್ತೆ. ಅವರು ಬನಾರಸದಲ್ಲಿ ಏನು ಭಾಷಣ ಮಾಡಿದ್ರು ಅದೇ ವರ್ಷ 1905ರಲ್ಲಿ, ಮತ್ತು ಇಲ್ಲಿ ಬಜೆಟ್ ಸ್ಪೀಚಲ್ಲಿ ಏನು ಮಾಡಿದ್ರು ಹೆಚ್ಚು ಕಮ್ಮಿ ಒಂದೇ ಇದೆ. ಆ ಮೇನ್ ಥೀಮ್ ರಿವಾಲ್ವ್ಸ್ ಅರೌಂಡ್ ಪಾವರ್ಟಿ ಆಫ್ ದಿ ರೂರಲ್ ಇಂಡಿಯಾ, ದಿ ಬ್ಯಾಕ್ ಬ್ರೇಕಿಂಗ್ ಬರ್ಡನ್ imposed by the British government on peasants and farmers in India.
ಇವತ್ತು ನಾವು ಪೇಪರಲ್ಲಿ ಓದ್ತಾ ಇದ್ದೇವೆ 5,000 ರೈತರು ಸತ್ರು ಮಹಾರಾಷ್ಟ್ರದಲ್ಲಿ, 8,000 ಆಂಧ್ರದಲ್ಲಿ ಸತ್ರು, 7,000 ಕರ್ನಾಟಕದಲ್ಲಿ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ. ಇದನ್ನು ಹೊಸದ 1905, 7, 8, 9ರಲ್ಲಿ ಗೋಖಲೆ ಅವರು ಹೇಳಿದ್ದಾರೆ ಡೆಸ್ಟಿಟ್ಯೂಟ್ ಫಾರ್ಮರ್ ಅಂತ. ಅವನಿಗೆ ಒಂದು ಕಡೆ ಲಿಕರ್ ಕೊಟ್ಟು ರೆವಿನ್ಯೂ ಕಲೆಕ್ಟ್ ಮಾಡ್ತೀರಾ, 2ನೇದ್ದು ಸಾಲ್ಟ್ ಟ್ಯಾಕ್ಸ್ ಹಾಕ್ತೀರಾ, 3ನೇದ್ದು ಬೇರೆ ಟ್ಯಾಕ್ಸ್ ಹಾಕ್ತೀರಾ, 4ನೇದ್ದು ಈ ಗಾರ್ಮೆಂಟ್ಸು ಅಥವಾ ಕ್ಲಾತು ಬಂದದ್ದಕ್ಕೆ ಸಬ್ಸಿಡಿ ಕೊಟ್ಟು ಅವ್ನು ಚೀಪಾಗಿ ಬ್ರಿಟಿಷ್ ವಸ್ತುಗಳನ್ನು ಇಲ್ಲಿ ಮಾರ್ತೀರಾ, ಇಂಡಿಯನ್ ಕೈಮಗ್ಗಗಳನ್ನು ನಾಶ ಮಾಡ್ತೀರಾ, ಸ್ಕೂಲ್ಗಳನ್ನು ಕ್ಲೋಸ್ ಮಾಡ್ತೀರಾ. ತಮ್ಗೆ ಗೊತ್ತಿರ್ಬೋದು, ಗಾಂಧೀಜಿ ಒಂದು ಸಲ ಇಂಗ್ಲೆಂಡ್ಗೆ ಹೋದಾಗ ಒಬ್ಬ ಪ್ರಶ್ನೆ ಕೇಳ್ತಾನೆ, ವೈ ಯು ವಾಂಟ್ ಫ್ರೀಡಮ್ ಫಾರ್ ಇಂಡಿಯಾ ಮಿಸ್ಟರ್ ಗಾಂಧಿ ಅಂತ. ಗಾಂಧಿ ಬಹಳ ಮಾರ್ಮಿಕವಾಗಿ ಉತ್ತರ ಕೊಡ್ತಾರೆ, ಬಿಕಾಸ್ ಬ್ರಿಟಿಷರ್ಸ್ ಹ್ಯಾವ್ ಡಿಸ್ಟ್ರಾಯ್ಡ್ ಅವರ್ ಎಜುಕೇಷನಲ್ ಸಿಸ್ಟಮ್ ಅಂತ. ಅದು ಆಶ್ಚರ್ಯ ಆಗುತ್ತೆ ಅವ್ರಿಗೆ. ಅಲ್ಲ, ಬ್ರಿಟಿಷರ್ಸ್ ಬಂದು ಇವ್ರಿಗೆ ಇಂಗ್ಲೀಷ್ ಕಲಿಸಿದ್ದಾರೆ, ಸ್ಕೂಲ್ ಎಸ್ಟಾಬ್ಲಿಷ್ ಮಾಡಿದ್ದಾರೆ, ಕಾನ್ವೆಂಟ್ ಸ್ಕೂಲ್ಸ್ ಬಂದಿದೆ, ಈತ ಮನುಷ್ಯ ಹೀಗೆ ಹೇಳ್ತಾ ಇದ್ದಾನಂತ. ಅದನ್ನೇ ಧರ್ಮ ಕುಮಾರ್ ಅವರು ರಿಸರ್ಚ್ ಮಾಡಿ ಪುಸ್ತಕ ಪಬ್ಲಿಷ್ ಮಾಡಿದ್ದಾರೆ, ದ ಬ್ಯೂಟಿಫುಲ್ ಟ್ರೀ. ಅದು ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಬಿಫೋರ್ ದಿ ಅಡ್ವೆಂಟ್ ಆಫ್ ದಿ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ, ಇನ್ ಆಲ್ಮೋಸ್ಟ್ ಎವ್ರಿ ವಿಲೇಜ್ ದೇರ್ ವೇರ್ ಸ್ಕೂಲ್ಸ್ in the premises of temples and mathas, and pujari or acharya or swamiji used to conduct classes for village people, including girls and untouchables. Untouchables used to sit separately, but classes were conducted. Mathematics, Sanskrit, mathematics, arithmetics, common sense, ಏನೇನು ಎಲ್ಲ ಕಲಿಸ್ತಾ ಇದ್ರು. ನೋ ಫೀಸ್ ಕಲೆಕ್ಟೆಡ್. ಆ ಮಠದಿಂದ ಬರ್ತಕ್ಕಂಥ ಒಂದು ಅವನ ಅರ್ಚಕನಿಗೆ ಏನು ಬರ್ತಾ ಇದ್ದ ಸಂಭಾವನೆ, ಅದರಲ್ಲಿ ಪಾರ್ಟ್ ಆಫ್ ದಿ ಡ್ಯೂಟಿ ವಾಸ್ ಟು ಹೋಲ್ಡ್ ಕ್ಲಾಸಸ್, ಟೀಚ್ ದೆಮ್. ಆದ್ದರಿಂದ ದೆರ್ ವಾಸ್ ಮೋರ್ ಲಿಟ್ರಸಿ ಇನ್ ಇಂಡಿಯಾ, ರೂರಲ್ ಇಂಡಿಯಾ, ಬಿಫೋರ್ ದಿ ಬ್ರಿಟಿಷರ್ಸ್ ಕೇಮ್. ಆಫ್ಟರ್ವರ್ಡ್ಸ್ ದಿ ಸ್ಕೂಲ್ಸ್ ವೇರ್ ಫೋರ್ಸ್ ಟು ಬಿ ಕ್ಲೋಸ್ಡ್ ಬಿಕಾಸ್ ಈ ಟೆಂಪಲ್ ಆಸ್ತಿಗಳನ್ನು ಹಾಕೊಂಡ್ಬಿಟ್ರು, ಏನಂತಾರೆ ಮುಟ್ಟುಗೋಲು ಹಾಕೊಂಡ್ಬಿಟ್ರು ಬ್ರಿಟಿಷ್ ಗೌರ್ಮೆಂಟ್ ಇದ್ದವರು. ಆ ನಂತರ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಸ್ಟಾರ್ಟ್ ಮಾಡಿದರೆ ಬೆಂಗಳೂರು, ಬೆಳಗಾವಿ, ಬಳ್ಳಾರಿಯಲ್ಲಿ ಬ್ರಿಟಿಷ್ ಗೌರ್ಮೆಂಟ್ ಯೂಸ್ ಟು ಗಿವ್ ದಮ್ ಸಬ್ಸಿಡಿ. ಹೀಗಾಗಿ ಗಾಂಧಿ ವಾಸ್ ರೈಟ್, ದ ಬ್ಯೂಟಿಫುಲ್ ಟ್ರೀ ವಾಸ್ ಮೇಡ್ ಟು wilt ಬಿಕಾಸ್ ಆಫ್ ದ ಬ್ರಿಟಿಷ್ ಎಜುಕೇಷನಲ್ ಪಾಲಿಸಿ. ವಿ ಬಿಕೇಮ್ ಕಾನ್ಷಿಯಸ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಸಾಹಿಬ್ ಆಗಬೇಕಾಯ್ತು ನಾವು. ಹಳೆ ಲಿಟ್ರಸಿ ರೇಟ್ ಜಾಸ್ತಿ ಇತ್ತು, ಬ್ರಿಟಿಷರ್ಸ್ ಬಂದ ನಂತರ ಕಮ್ಮಿ ಆಯಿತು. ಇದು ಎಲ್ಲಿ ಸಿಕ್ತು ಧರ್ಮ ಕುಮಾರ್ ಅವರಿಗೆ ಈ ಸ್ಟ್ಯಾಟಿಸ್ಟಿಕ್ಸ್? ಅಂದರೆ ಇನ್ ದಿ ಫೈಲ್ಸ್ ಆಫ್ ಧರ್ಮಪಾಲ್ ಅವರಿಗೆ ಅಂತ ಹೇಳಿದ್ರೆ, he got all this information in the files kept by East India Company officers. ಅವರೇ ಸರ್ವೆ ಮಾಡಿದ್ದಾರೆ. ಸೋಲಾಪುರ್ ಡಿಸ್ಟ್ರಿಕ್ಟ್ ವಾಸ್ ದಿ ಬೆಸ್ಟ್ ಡಿಸ್ಟ್ರಿಕ್ಟ್, ಕಂಪ್ರೈಸಿಂಗ್ ಲಾರ್ಜ್ ಏರಿಯಾ ಆಫ್ ತಮಿಳ್ನಾಡು ಆ್ಯಂಡ್ ಕರ್ನಾಟಕ. ಅಲ್ಲಿ ಆಫೀಸರ್ಸ್ ಮನ್ರೋ ಅಂತ ಕಲೆಕ್ಟರ್, ಆತನ ಆರ್ಡರ್ ಮೇಲೆ ಇಲ್ಲ ಸರ್ವೆ ಮಾಡಿ ಆಗಿನ ಕಾಲದಲ್ಲಿ ಕೊಟ್ಟಂಥ ಸ್ಟ್ಯಾಟಿಸ್ಟಿಕ್ಸನ್ನು ಧರ್ಮಪಾಲ್ ಅವರು ಮಾಡಿದ್ದಾರೆ. ಅಂದರೆ ಎಜುಕೇಷನ್ ವಾಸ್ ಡಿಸ್ಟ್ರಾಯ್ಡ್ ವಿಚ್ ವಾಸ್ ದೇರ್ ಫ್ಲರಿಶಿಂಗ್ ಇನ್ ಅವರ್ ಕಂಟ್ರಿ. ಫಾಲ್ಸ್ ಎಜುಕೇಷನ್ ವಾಸ್ ಇಂಪ್ಲಾಂಟೆಡ್ ಆ್ಯಂಡ್ ವಿ ವೇರ್ ದಿ ಬೆನಿಫಿಷರೀಸ್ ವಿ ಥಾಟ್. ಇದೆಲ್ಲನೂ ಅವರು ಗಮನಿಸಿ ಗೋಖಲೆ ಅವರು ಹೇಳ್ತಾರೆ, ಯು ಹ್ಯಾವ್ ರಿಡ್ಯೂಸ್ಡ್ ಅಸ್ ಟು ಎ ಲಾಫಿಂಗ್ ಸ್ಟಾಕ್ ಇನ್ ದ ವರ್ಲ್ಡ್. ಅದಕ್ಕೆ ನಾವು ಉದ್ಧಾರ ಆಗಬೇಕಾದ್ರೆ ಅಗ್ರೇರಿಯನ್ ಪ್ರಾಬ್ಲಮ್ಸನ್ನು ಫಸ್ಟ್ ಸಾಲ್ವ್ ಮಾಡಿ. ಒಂದು. ಎರಡನೇದ್ದು, ನಮ್ಮಲ್ಲಿ ಇನ್ಇಕ್ವಾಲಿಟಿ ಜಾಸ್ತಿ ಆಗುವಾಗೆ ಮಾಡಿದಿರ, ನಾವು ಮಾಡ್ತಾ ಇದ್ದೇವೆ ಇಂಡಿಯನ್ಸ್ ಆಲ್ಸೋ. ನಮ್ಮಲ್ಲಿ ಸೋಷಿಯಲ್ ಇಕ್ವಾಲಿಟಿ ಇಲ್ಲ. ಧಾರವಾಡದಲ್ಲಿ 1907ರಲ್ಲಿ ಸೋಷಿಯಲ್ ಸೈನ್ಸ್ ಕಾನ್ಫರೆನ್ಸ್, ಸೋಷಿಯಲ್ ಇಕ್ವಾಲಿಟಿ ಕಾನ್ಫರೆನ್ಸ್ ಅಂತ ರಾಂಡಿಯೋ ಸ್ಟಾರ್ಟ್ ಮಾಡಿದಂಥ ಒಂದು ಮೂವ್ಮೆಂಟ್ ಪ್ರಕಾರ ಒಂದು ಕಾನ್ಫರೆನ್ಸ್ ಆಗುತ್ತೆ. ಅಲ್ಲಿ ಗೋಖಲೆ ಅವರು ಭಾಷಣ ಮಾಡ್ತಾ ಹೇಳ್ತಾರೆ, ನಮ್ಮಲ್ಲಿ ಸೋಷಿಯಲ್ ಇಕ್ವಾಲಿಟಿ ಇಲ್ಲ, ಇರಬೇಕಾಗಿತ್ತು. ಇಂಗ್ಲೆಂಡ್ದಲ್ಲಿ, ಐ ಕೋಟ್ ಗೋಖಲೆ, ದ ಕ್ಲಾಸಸ್ ಆಫ್ ದಿ ವೆಸ್ಟ್ are a perfectly elastic institution, the classes of the West, and not rigid or cast iron like our castes. Mr. Chamberlain was a shoemaker, a screw maker at one time. Mr. Chamberlain today dines with royalty. Will a shoemaker ever be able to rise in India in the social scale in a similar fashion? Anta keltare Gokhale. Ambedkar, Jyotiba Phule apart, it was Gokhale who raises this question. Can a shoemaker in India rise like Mr. Chamberlain did? What prevents? Namal social equality illa. If you want to emerge out of slough in which you have long remained sunk, it will not do for you to insist on a rigid adherence to caste. Modern civilization has accepted greater equality for all its watchword as against privilege and exclusiveness. Dharwad Conference, 27th April 1903. 1903 ಅಲ್ಲಿ
2016 ನಾವು ಇನ್ನೂ ಅದೇ ಕೊಳಕಿನಲ್ಲೇ ಇದ್ದೇವೆ. ಯಾರು ಕೇಳ್ತಾರೆ ಗೋಖಲೆ ಅಂತವ್ರ ಮಾತು? ಆದ್ದರಿಂದ 7:30 ಆಯಿತು, ನನಗಿನ್ನೂ ಹೇಳೋದಿದೆ, ಆದರೆ 8 ಗಂಟೆ ಆಗುತ್ತೆ. ಆಮೇಲೆ ರೋಡು ಕಂಜೆಷನ್ನು, ಟ್ರಾಫಿಕ್ಕು ಪ್ರಾಬ್ಲಮ್ ಆಗುತ್ತೆ. ಐ ಡೋಂಟ್ ವಾಂಟ್ ಯು ಟು ಬ್ಲೇಮ್ ಮೀ ಫಾರ್ ಕಾಸಿಂಗ್ ಎನಿ ಟ್ರಬಲ್. ಐ ಥ್ಯಾಂಕ್ ಯು all for quietly listening to me, and thanks to Dr. Ramaswamy, and after all, thanks to Gokhale sir, who has inspired people like us, teachers. Thank you very much. ಪ್ರಶ್ನೆಗಳಿದ್ದರೆ ಕೇಳಬಹುದು. ಬಗ್ಗೆ, ಅವರ ಸಾಧನೆಗಳ ಬಗ್ಗೆ, ಅವರ ವಿಷನ್ನು, ಮಿಷನ್ನು, ಆಬ್ಜೆಕ್ಟಿವು ಏನೆಲ್ಲ ಇತ್ತೋ ಬಹಳ ಉತ್ತಮವಾದಂಥ ವಿಷಯವನ್ನು ನೀವು ಮಂಡಿಸಿದ್ದೀರಿ. ಆದರೆ ಇವತ್ತಿನ 21ನೇ ಈ ಒಂದು ಯಾಂತ್ರಿಕ, ಮಾಂತ್ರಿಕ, ತಾಂತ್ರಿಕ, ಕುಯುಕ್ತಿಕ ಸಮಾಜದಲ್ಲಿ ನಾವೇ ಆತ್ಮಾವಲೋಕನ ಮಾಡ್ತಾ ಹೋದರೆ ಇವತ್ತು ಜಗತ್ತು ಒಂದು ರೀತಿ ವಿಸ್ಮಯ, ಮೌಲ್ಯಗಳು ಮಾಯ, ಸಮಾಜಕ್ಕೆ ಗಾಯ. ಎಲ್ಲಿದೆ ನ್ಯಾಯ? ಇದು ನನ್ನ ಪ್ರಶ್ನೆ. ಅಲ್ಲ, ಕರೆಕ್ಟ್, ಐ ಅಗ್ರಿ ವಿತ್ ಯು. ಬಟ್ ಎ ಸಾರ್ಟ್ ಆಫ್ ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ಅಂದರೆ ನೀವೆಲ್ಲ ಹೇಳಿದಾಗೆ ಆ ರಿನನ್ಸಿಯೇಷನ್ನು, ಅಕ್ವಿಸಿಷನ್ನು, ಸೊ ಹೈಲಿ ಡಿಫಿಕಲ್ಟ್ ಟು ಫೈಂಡ್ ಸಲ್ಯೂಷನ್. ಆ್ಯಂಡ್ ಐ ಥಾಟ್ ಯು ವಿಲ್ ಕಂಟಿನ್ಯೂ ಫರ್ದರ್. ಅಫ್ಕೋರ್ಸ್ ಈಗ ಹೇಗಾಗಿದೆ ಅಂದರೆ ಬೆಂಗಳೂರು ಬೇಕಾದಷ್ಟು ಬೆಳೀತಾ ಇದೆ ಆ್ಯಂಡ್ ವೆರಿ ಡಿಫಿಕಲ್ಟ್ ಟು ಫೈಂಡ್ ಸಲ್ಯೂಷನ್ ಆಗಿದೆ. ಸೊ ಟು ಪುಟ್ ಇಟ್ ಲೈಕ್ ದಿಸ್, ಆ್ಯಸ್ ತಾವು ಹೇಳ್ದಾಗೆ ಈ ಇನ್ನೂ ಬರ್ತಾ ಬರ್ತಾ ಅಟ್ಲೀಸ್ಟು ನಿಮ್ಮ ತಲೆಮಾರಿನವರು ಪುಣ್ಯವಂತರು, ಬೇಕಾದಷ್ಟು ಹಿರಿಯರು ತಾವಿದ್ದೀರಿ. ನಾನು ಆಗಾಗ ಸಮಯ ಇದ್ದಾಗ ಇಲ್ಲಿ ಬರ್ತಾ ಇರ್ತೇನೆ. ನಿಜಕ್ಕೂ ಯಾವುದೋ ಒಂದು ಕಡೆ ನೋಡಿದ್ದು 1940ರಿಂದ 90 ತನಕ ಆಸುಪಾಸಿನ ಜನ್ಮ ತಾಳಿದಂಥವ್ರು ಎಲ್ಲರೂ ಪುಣ್ಯವಂತರು ಅಂತ ಒಂದು ಕಡೆ ಉಲ್ಲೇಖ ಮಾಡಿದ್ದಾರೆ. ತದನಂತರ ಈಗ ಹುಟ್ಟಿರೋಂಥ ನಮ್ಮ ಒಂದು ಪೀಳಿಗೆ, ಅದರ ಮುಂದೆ ಬರ್ತಾ ಇರತಂಥ ಮುಂದಿನ ಪೀಳಿಗೆಗಳಂತೂ ಭಾರಿ ಬೇಕಾದಷ್ಟು ವೆಲ್ತ್ ಇರ್ಬೋದು, ಆದರೆ ಮುಂದಿನ ಭಯಾನಕ ಪರಿಸ್ಥಿತಿಯನ್ನು ಎದುರಿಸುವಂಥ ಸಂದರ್ಭದಲ್ಲಿ ನಾವು ಜೀವನ ನಡೆಸ್ತಾ ಇದ್ದೀವಿ. ಹಾಗಾಗಿ ನಾನು ಸಾಂದರ್ಭಿಕವಾಗಿ ಹೇಳ್ತಾ ಇರ್ತಾನೆ, ಬ್ಯಾಂಗ್ಳೂರು ಹೇಗಿದೆ ಸ್ವಾಮಿ ಅಂದರೆ, ಬ್ಯಾಂಗ್ಳೂರ್ ಟ್ರಾಫಿಕ್ ಹ್ಯಾಸ್ ಬಿಕಮ್ ಅಲರ್ಜಿ, ವಿ ಆರ್ ಲೂಸಿಂಗ್ ಅವರ್ ಎನರ್ಜಿ, ಹೌ ಟು ಫೈಂಡ್ ಸಿನರ್ಜಿ ಅಂತ. ಇಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಹಾಗಾಗಿ ಸಂದರ್ಭಕ್ಕೆ, ಅವಕಾಶಕ್ಕೆ ಧನ್ಯವಾದಗಳು. ಹಾಗಾಗಿ at least we have to self-introspect ourselves and mold good qualities for... Thank you, sir. Thank you. Thank you for your observations, which was almost like a poem in the beginning. ಆದರೆ ನಾನು ಉತ್ತರ ಕೊಡೋದು ಬೇಕಾಗಿಲ್ಲ. ಪ್ರೊಫೆಸರ್ ರಾಂಡೆ ಅವರು ಉತ್ತರ ಕೊಟ್ಟಿದ್ದಾರೆ, ಅದನ್ನು ಕೋಟ್ ಮಾಡಿದ್ದೀನಿ. ಅವರ್ ಜನರೇಷನ್ ವಿಲ್ ಸಿ ಫೇಲ್ಯೂರ್, ಬಟ್ ಇನ್ ದೇರ್ ಫೇಲ್ಯೂರ್ ಲೈಸ್ ದ ಫ್ಯೂಚರ್ ಜನರೇಷನ್ಸ್ ಸಕ್ಸಸ್. ಇದೆಲ್ಲ ಇರೋದು ನಿಜ. ಆಗಿದೆ, ಹಾಳಾಗ್ತಾ ಇದೆ. ಆದರೆ let us not lose heart, let us not lose hope, let us be dedicated, and ultimately we will emerge as triumphant, and gods will descend to earth. ಅದೆಲ್ಲ ಹೇಳಿದಾರಲ್ಲ, ಅದಕ್ಕೆ let us not lose hope, let us not be cynical, but let us understand society and its position, its history, and then we can mold its future better, rather than be despondent. Despondency was not the word in the dictionary of Rande, Gokhale, Tilak or Gandhi. It's only in today's ಸುಭಾಷ್ ಚಂದ್ರ ಬೋಸ್ ಇವರಾಗಿದ್ರಲ್ಲ, ಅವ್ರಿಗೆ ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಈಗ ಅಪ್ರಸ್ತುತ ಅಂತ ಅನಿಸುತ್ತೆ. ಆದರೆ ಒಂದೇ ಒಂದು ಮಾತು ಅಂದರೆ, ಪಾಪ ಅವರು ಈ ಗೋಖಲೆ ಅವರು ಹೇಳಿದಂಥ, ರಾಂಡೆ ಅವರು ಹೇಳಿದಂಥ ಡೆಡಿಕೇಟೆಡ್ ಸೋಲ್, ಸರ್ವೀಸ್ ಟು ದಿ ಮದರ್ಲ್ಯಾಂಡ್, ಜೈ ಹಿಂದ್, ಆ ಸ್ಪಿರಿಟ್ನ ಸುಭಾಷ್ ಚಂದ್ರ ಬೋಸ್ ಅಟ್ರಿಬ್ಯೂಟ್ ಮಾಡಿದರೆ ಹಿ ರೆಪ್ರೆಸೆಂಟ್ಸ್ ದಟ್ ಲೀನಿಯೇಜ್. ಆದರೆ ಉಳಿದ ವಿಷಯಗಳನ್ನು ಸುಭಾಷ್ ಚಂದ್ರ ಬೋಸ್ ತಂದರೆ ನಾವು ವಿಷಯಾಂತರ ಮಾಡೋದಕ್ಕಾಗತ್ತೆ, ಬೇಡ. ಜೈ ಹಿಂದ್ ಅಂತ ಅನ್ನೋರು ಸರಿ, ಅವರು ಗೋಖಲೆ ಅವರು ಹೇಳಿದರು, ರಾಂಡೆ ಅವರು ಹೇಳಿದರು ಜೈ ಹಿಂದ್. ಐ ಆಮ್ ಹ್ಯಾಪಿ ಚಂದ್ರಶೇಖರ್ ಭಂಡಾರಿ ಸಾಹೇಬ್ರಂಥವ್ರು ಬಂದು ಕೂತು ಕೇಳಿದ್ದಾರೆ ಅಂತ. ಥ್ಯಾಂಕ್ ಯು ಸರ್. ನಮ್ಮ ಈ ಕಾರ್ಯಕ್ರಮ ಸರಣಿಯಲ್ಲಿ 4ನೇ ಉಪನ್ಯಾಸ ನಾಳೆ ಸಂಜೆ ಇರುತ್ತೆ. ನ್ಯಾಯಮೂರ್ತಿ ಎನ್ ಸಂತೋಷ್ ಹೆಗಡೆ ಅವರಿಂದ ಉಪನ್ಯಾಸ ಇರುತ್ತೆ.
ಫಾಲ್ ಇನ್ ಮಾರಲ್ ವ್ಯಾಲ್ಯೂಸ್ ಆ್ಯಂಡ್ ಕಾನ್ಸಿಕ್ವೆನ್ಸಸ್ ದೇರ್ ಆಫ್. ಒಂದು ದೃಷ್ಟಿಯಿಂದ ಇವತ್ತು ಪ್ರೊಫೆಸರ್ ಪಾಟೀಲ್ ಮಾಡಿದ ಉಪನ್ಯಾಸದ ಮುಂದುವರಿಕೆ ಅಂತ ಹೇಳಬಹುದು. ನಾಳೆ ಇರುತ್ತೆ. ಜಸ್ಟಿಸ್ ಎನ್ ಸಂತೋಷ್ ಹೆಗ್ಡೆ ವಿಲ್ ಸ್ಪೀಕ್ ಆನ್ ಫಾಲ್ ಇನ್ ಮಾರಲ್ ವ್ಯಾಲ್ಯೂಸ್ ಆ್ಯಂಡ್ ಕಾನ್ಸಿಕ್ವೆನ್ಸಸ್ ದೇರ್ ಆಫ್. ರಾನಡೆ, ಗೋಖಲೆ, ಗಾಂಧಿ ಮೂವರು ಸಾರ್ವಜನಿಕ ಜೀವನದ ಧಾರ್ಮಿಕೀಕರಣದಲ್ಲಿ ನಂಬಿದವರು, ಸ್ಪಿರಿಚುವಲೈಸಿಂಗ್ ಪಬ್ಲಿಕ್ ಲೈಫ್. ದುರ್ದೈವದಿಂದ ಆ ಪರಂಪರೆ ಮುಂದುವರಿಯಲಿಲ್ಲ. ಆ ಆದರ್ಶದಿಂದ ದೇಶ ಬಹಳ ದೂರ ಬಂದುಬಿಟ್ಟಿದೆ. ನಮ್ಮ ಸ್ನೇಹಿತರು ಹೇಳಿದ್ರಲ್ಲ ಹಾಗೆ. ಗೋಖಲೆಯವರಾದರೂ ರಾಜಕಾರಣಕ್ಕೆ ಮೀರಿದ ಬಹುಮುಖ ವ್ಯಕ್ತಿತ್ವ ಇದ್ದವರು. ಪ್ರಮುಖವಾಗಿ ನೀತಿ ಧರ್ಮಗಳನ್ನು ರಾಜಕಾರಣಕ್ಕೆ ಸಂಲಗ್ನಗೊಳಿಸಬೇಕು ಅನ್ನೋದು ಗೋಖಲೆಯವರ ಆಧಾರ ಶ್ರುತಿಯಾಗಿತ್ತು. ಅನೇಕ ವಿಷಯಗಳನ್ನು ಮೊಟ್ಟ ಮೊದಲಿಗೆ ಪ್ರತಿಪಾದಿಸಿದವರು ಗೋಖಲೆಯವರು. ಅವರು ಉದಾಹರಣೆಗೆ ಪಂಚಾಯತ್ ರಾಜ್ ವ್ಯವಸ್ಥೆ ಅದನ್ನು ಪ್ರಸ್ತಾವ ಮಾಡಿದ್ರು ಪ್ರೊಫೆಸರ್ ಪಾಟೀಲರು. ಸಾರ್ವಜನಿಕ ಜೀವನದ ಉನ್ನತೀಕರಣ ಶಿಕ್ಷಣದ ಮೂಲಕ ಮಾತ್ರ ಸಾಧ್ಯ ಅನ್ನೋ ಗೋಖಲೆಯವರ ಚಿಂತನೆ ಅಂತೂ ಇವತ್ತಿಗೂ ಸಂಗತವೇ ಆಗಿದೆ. ಇನ್ನು ಬೇರೆ ಗೋಖಲೆಯವರ ಕಾಲದಲ್ಲಿ ಸಂಗತವಾಗಿದ್ದ ವಾರ್ ಬಡ್ಜೆಟ್ ಮುಂತಾದ ವಿಷಯಗಳ ಬಗ್ಗೆ ಅವರು ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಮಾಡಿದ ಭಾಷಣಗಳು, ಅದರಲ್ಲಿ ಗೋಖಲೆ ಅವರು ಮಾಡಿದ ಭಾಷಣಗಳು ತುಂಬ ಒಳನೋಟಗಳಿದೆ. ಅವು ಇವತ್ತಿಗೂ ಕೂಡ ಸಂಗತವೇ ಆಗಿವೆ. ಮತ್ತು ಪಾಟೀಲ್ ಅವರು ಹೇಳಿದ ಹಾಗೆ ಇವತ್ತು ಉಳಿದ ಜಗತ್ತಿನ ಸಮೃದ್ಧಿಗೋಸ್ಕರ ಭಾರತ ಕೆಲಸ ಮಾಡುವ ಹಾಗೆ ಆಗಿದೆ. ಇದು ದೊಡ್ಡ ವಿಪರ್ಯಾಸ. ರಾನಡೆ, ಗೋಖಲೆ ಅವರಲ್ಲಿ ಇದ್ದ ಬೌದ್ಧಿಕ ಪ್ರಖರತೆ ಈಗ ಅಗತ್ಯ ಇದೆ. ಥ್ಯಾಂಕ್ಲೆಸ್ ಜಾಬ್ ಅಂತ ತಿಳಿದು ಜನಪರವಾಗಿ ಕೆಲಸ ಮಾಡಬೇಕು ಅಂತಲೇ ರಾನಡೆ ಗೋಖಲೆ ಅವರಿಗೆ ಬೋಧಿಸಿ ಅವರನ್ನು ತಯಾರು ಮಾಡಿದ್ರು. ಗೋಖಲೆಯವರು ಅದನ್ನು ಸ್ವೀಕರಿಸಿದರು. ಗೋಖಲೆ ಫುಲ್ಲಿ ಇಂಬೈಬ್ಡ್ ದೋಸ್ ವ್ಯಾಲ್ಯೂಸ್. ಡೆಡಿಕೇಶನ್ ಟು ದಿ ಮದರ್ಲ್ಯಾಂಡ್ ಅನ್ನುವ ಪದಪುಂಜವನ್ನು ಪದೇ ಪದೇ ಗೋಖಲೆಯವರು ಬಳಸಿದ್ದಾರೆ. ಆ ಉನ್ನತ ವಾರಸಿಕೆಯ ಅನೇಕ ಸ್ಮರಣೀಯ ಅಂಶಗಳಿಗೆ ಪ್ರೊಫೆಸರ್ RLM ಪಾಟೀಲ್ ನಮ್ಮ ಗಮನ ಸೆಳೆದಿದ್ದಾರೆ. ಇದಕ್ಕೆ ನಾವೆಲ್ಲ ಅವರಿಗೆ ಋಣಿಗಳಾಗಿದ್ದೇವೆ. ಈ ಉಪನ್ಯಾಸಕ್ಕಾಗಿ ವಿದ್ವತ್ಪೂರ್ಣವಾದ, ಸ್ಫೂರ್ತಿದಾಯಕವಾದ, ವಿಚಾರಪ್ರದವಾದ ಉಪನ್ಯಾಸಕ್ಕೋಸ್ಕರ ಪ್ರೊಫೆಸರ್ RLM ಪಾಟೀಲ್ ಅವರಿಗೆ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಿರಿಯರಾದ ನ್ಯಾಯಮೂರ್ತಿ ಪುಟ್ಟಸ್ವಾಮಿಯವರು ದಯವಿಟ್ಟು ವೇದಿಕೆಗೆ ಬಂದು ಉಪನ್ಯಾಸಕರನ್ನು ಗೌರವಿಸಬೇಕು ಅಂತ ಪ್ರಾರ್ಥನೆ ಮಾಡುತ್ತೇನೆ.